ನಮಸ್ಕಾರ, ಇದು ಅಖಾಡ. ನಾವು ಮಂಗಳೂರಿನಲ್ಲಿದ್ದೇವೆ. ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಅಂಥೇಳಿ ಹಲವಾರು ಗಣ್ಯರು ಬಂದಿದ್ದಾರೆ. ಕಳೆದ 3 ಸಲ ಚುನಾವಣೆಯಲ್ಲಿ ಆಯ್ಕೆಯಾಗಿ ಶಾಸಕರಾಗಿದ್ದಂಥ ಭಾರತೀಯ ಜನತಾ ಪಕ್ಷದ ಯೋಗೇಶ್ ಭಟ್ ಅವರು ಬಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದಂಥ ಐವನ್ ಡಿಸೋಜ ಅವರು ಬಂದಿದ್ದಾರೆ. ಮತ್ತು ಮಂಗಳೂರು ಯೂನಿವರ್ಸಿಟಿನಲ್ಲಿ ಪ್ರಾಧ್ಯಾಪಕರಾಗಿರುವಂಥ ಪ್ರಗತಿಪರ ಚಿಂತನೆಯ ಪಟ್ಟಾಭಿ ಸೋಮಯಾಜಿಯವರು ಬಂದಿದ್ದಾರೆ. ಮತ್ತು ಇಲ್ಲಿ ವಿಶೇಷ ಆಹ್ವಾನಿತರು ಬಂದಿದ್ದಾರೆ. ಎಲ್ರಿಗೂ ಸ್ವಾಗತ, ವೆಲ್ಕಮ್ ಟು ದಿ ಶೋ. ಪಟ್ಟಾಭಿಯವ್ರನ್ನ ಮತ್ತು ಐವನ್ ಅವ್ರನ್ನ ಮಾತುಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. SEZ ಬೇಕು, ನಮಗೆ ಇಂಡಸ್ಟ್ರಿಯಲೈಸೇಷನ್ ಬೇಕು, ಹೌದು, ಅಭಿವೃದ್ಧಿ ಬೇಕು. ಆದರೆ ಪೆಟ್ರೋಕೆಮಿಕಲ್ಸ್ ಬದಲು ಕೃಷಿ ಆಧಾರಿತ ಇಂಡಸ್ಟ್ರಿಗಳೇನಾದ್ರು ಬರಲಿಕ್ಕೆ ಸಾಧ್ಯ ಆಗ್ತಿರಲ್ಲ ಪಟ್ಟಾಭಿಯವರೇ? ಆ ಥರದ್ದು ಏನಾದ್ರು ಯೋಚನೆಗಳು? ಈ ಪ್ರದೇಶ SEZ ಅಂದರೆ ವಿಶೇಷ ಆರ್ಥಿಕ ವಲಯ ಅಂತಂದರೆ ಅಲ್ಲಿ ಕೃಷಿ ಭೂಮಿಯಲ್ಲಿ ಕೃಷಿ ಉತ್ಪನ್ನಗಳು ನಡೀತಾ ಇರುವಾಗ ಅದನ್ನೇ ಒಂದು ವಿಶೇಷ ಆರ್ಥಿಕ ವಲಯವಾಗಿ, ಕೃಷಿ ಆರ್ಥಿಕ ವಲಯವಾಗಿ ಮಾಡ್ಬೋದು. ಇದು ಯಾಕೆಂದ್ರೆ ನಾವು ಬರ್ತಾ ಇದು ಕೃಷಿ ಭೂಮಿನೇ ಕಮ್ಮಿ ಆಗಿಬಿಟ್ರೆ ನಾಳೆ ಭತ್ತ ಬೆಳೆಯೋರು ಇಲ್ಲದೆ ಇರ್ಬೋದು, ತೆಂಗು ಬೆಳೆಯೋರು ಇಲ್ಲದೆ. ಕೃಷಿ ಭೂಮಿ ಮಾತ್ರ ಕಡಿಮೆ ಆಗೋದಲ್ಲ, ಅಲ್ಲಿರುವ ಅಷ್ಟೂ ಜನರು ಬೇರೆ ಉದ್ಯೋಗಗಳು ಗೊತ್ತಿಲ್ಲದೆ ಇರುವ ಸಾವಿರಾರು ವರ್ಷಗಳಿಂದ ಅಲ್ಲಿ ಭಾವನಾತ್ಮಕವಾಗಿ ಬದುಕಿ ಬಂದಿರುವಂಥ ಅವರಿಗೆ ಭೂಮಿ ಅಂದ್ರೆ ಸುಮ್ಮನೆ ಸೈಟ್ ಅಲ್ಲ ಸ್ವಾಮಿ. ಅವರಿಗೆ ಭೂಮಿ ಅನ್ನೋದು ತಾಯಿ ನೆಲ, ದೇಶ ಅವ್ರದ್ದು. ಅದನ್ನು ಬಿಡ್ಲಿಕ್ಕೆ ಅವ್ರು ಬಿಡ್ಲಿಕ್ಕೆ ತಯಾರಿರೋದಿಲ್ಲ. ಅಂತಹ ಭೂಮಿಯನ್ನು ಯಾರೋ ಒಂದು ಕಂಪನಿಗೆ ಪರಭಾರೆ ಮಾಡೋದಿದೆಯಲ್ಲ, ಇದು ದೇಶ ಪ್ರೇಮಕ್ಕೆ ವಿರೋಧವಾಗಿದೆ. ದೇಶವನ್ನು ಪ್ರೀತಿಸೋದಂದ್ರೆ ಏನು? ಸ್ಲೋಗನ್ ಹಿಡ್ಕೊಂಡು ತಿರುಗೋದಲ್ಲ. ಇದು ದೇಶವನ್ನು ಪ್ರೀತಿಸೋದಂದ್ರೆ ಮಾತ್ರ ಭೂಮಿಯನ್ನು ಪ್ರೀತಿಸೋದು, ಭೂಮಿಯನ್ನೇ ಪ್ರೀತಿಸೋದು, ಭೂಮಿ ತಾಯಿಯನ್ನು ಪ್ರೀತಿಸೋದು. ಕಮ್ಯುನಿಸ್ಟ್ ಪಕ್ಷಗಳಿಂದ ಹಿಡಿದು BJP ಪಕ್ಷ ತನಕ ಎಲ್ಲರೂ ಇದನ್ನು ಮಾಡ್ತಾ ಇದ್ದಾರೆ. ಐವನ್ ಅವರೇ, ನೀವು SEZ ಪರವಾಗಿ ಮಾತಾಡಿದ್ರಿ ಅಂತ ಅಲ್ಲಿ ಹೇಳಿದರು. ಬಹುಶಃ ನಿಮ್ಮ ಧೋರಣೆ ಹಾಗೆ ಇತ್ತು. ಆದರೆ ನಾನು ಹೇಳೋದು, ಈಗ ನಾಳೆ ಕೃಷಿಕರಿಗೆ ಭೂಮಿ ಮಾರಿದರೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಕೃಷಿ ಕಾರ್ಮಿಕರು ಎಲ್ಲಿ ಹೋಗಬೇಕು ಐವನ್? ನಾನು ಏನು ಹೇಳಿಕ್ಕೆ ಬಯಸ್ತೇನೆ, ನನ್ನ ಥಿಂಕಿಂಗ್ ಏನು ಅಂತ ಹೇಳಿದರೆ, ಪರಿಸರವನ್ನು ಕಾಂಪ್ರಮೈಸ್ ಮಾಡಿ ಇಂಡಸ್ಟ್ರಿ ಮಾಡಬೇಕಂತ ನಾನು ಹೇಳೋದಿಲ್ಲ, ನಮ್ಮ ಪಕ್ಷನೇ ಹೇಳೋದಿಲ್ಲ. ಪೆಟ್ರೋಕೆಮಿಕಲ್ಸ್ ಬೇಕು, ಪಕ್ಷವನ್ನು ನೀವು ಪರಿಸರವನ್ನು ಎಲ್ಲ ಹಾಳು ಮಾಡಿಕೊಂಡು ನೀವು ಇಂಡಸ್ಟ್ರಿಗಳನ್ನು ಮಾಡಿ ಅಂತ ನಾನು ಹೇಳೋದಿಲ್ಲ. ನನ್ನ ಉದ್ದೇಶ ಏನು ಅಂದರೆ, ಕಡಿಮೆ ಜಾಗವನ್ನು ಬಳಸಿಕೊಂಡು ಹೆಚ್ಚು ಉದ್ಯೋಗ ಕೊಡ್ತಕ್ಕಂಥ ಇಂಡಸ್ಟ್ರಿಗಳನ್ನು ತನ್ನಿ. ಫಾರ್ ಎಕ್ಸಾಂಪಲ್ ಲೈಕ್ ಕಾಟೇಜ್ ಇಂಡಸ್ಟ್ರೀಸನ್ನು ತನ್ನಿ ಅಂತ ಹೇಳ್ತಕ್ಕಂಥ ನಿಲುವು ನನ್ನದು. ಬಿಕಾಸ್ ಇಂಡಸ್ಟ್ರಿನೇ ಬೇಡ, ಕೆಲಸನೇ ಬೇಡ ನಮಗೆ ಅಂತ ಹೇಳಿದ. ಮೊಬೈಲ್ ಫೋನು ಬೇಕು, ಬೈಕು ಬೇಕು, ಸ್ಪೀಡ್ ಹೋಗದ ವಾಹನ ಬೇಕಂದ್ರೆ ನಮ್ಮ ದೇಶಕ್ಕೆ ನಮ್ಮ ದೇಶಕ್ಕೆ, ನಮ್ಮ ಪರಿಸರಕ್ಕೆ ಅನುಕೂಲವಾಗತಕ್ಕಂಥ ಇಂಡಸ್ಟ್ರಿಗಳನ್ನ ತನ್ನಿ. ಕಡಿಮೆ ಜಾಗವನ್ನು ಮಂಗಳೂರಲ್ಲಿ ಏನಿದೆ ಪೊಟೆನ್ಷಿಯಲ್ ಅಂತದ್ದು ತರಲಿಲ್ಲ. ಫಾರ್ ಎಕ್ಸಾಂಪಲ್ ಐ ಆಮ್ ಬ್ಲೇಮಿಂಗ್ HMT ಅಂತ ಕಂಪನಿಗಳನ್ನು ತರಬಹುದಿತ್ತು. ಈಗ HAL ಬೆಂಗಳೂರಲ್ಲಿದೆ, ಅದು ಒಂದು 10-20 ಎಕರೆಯಲ್ಲಿದ್ದರೆ ಒಂದು 800-900 ಜನ, 1,000 ಜನ ಕೆಲಸ ಮಾಡ್ತಾರೆ. ಇವರು 2,000 ಎಕರೆ ಜಾಗ ತೆಗೆದುಕೊಂಡು 200-300 ಜನರಿಗೆ ಕೆಲಸ ಕೊಡಲಿಕ್ಕೆ ಆಗತಕ್ಕಂಥ ಇಂಡಸ್ಟ್ರಿಗಳು ಬೇಕು ಅಂತ ನಾನು ಹೇಳಿಲ್ಲ. ಯು ಶುಡ್ ಅಪ್ಲೈ ಯುವರ್ ಮೈಂಡ್. ನಾನು ಹೇಳ್ತೇನೆ, ದಿ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಶುಡ್ ಟೇಕ್ ಎನ್ ಇನಿಷಿಯೇಟಿವ್. ಅವ್ರು ತಗೊಂಡು ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳುವಂತ ಹೇಳಿದ ಮಾತಿಗೆ ಪೂರಕವಾಗಿ ಇನ್ನೊಂದು ಮಾತು ನಾನು ಹೇಳಬೇಕು. ಈಗ 2,000 ಎಕರೆಯನ್ನು ಈಗೇನು ಕಬಳಿಸ್ಲಿಕ್ಕೆ ಹೊರಟಿದ್ದಾರೆ, ಇದು ಅವರು ಮಾಡ್ಕೊಂಡಿರೋ ಯೋಜನೆಯ ಮೊದಲನೇ ಹಂತ ಮಾತ್ರ. ಅವರು 60,000 ಎಕರೆ ಅವರಿಗೆ PCPI ಯಾರಿಗೆ ಬೇಕಾಗಿದೆ ಅಂದರೆ ಇಡೀ ಕರಾವಳಿಯನ್ನು ನುಂಗಿ ನೀರು ಕೊಡಿ. ಅವರು ಪರಶುರಾಮ ಸೃಷ್ಟಿ ಅಂತ ಹೇಳಿದ್ರಲ್ಲ, ಈ ಪರಶುರಾಮ ಸೃಷ್ಟಿಯನ್ನು ನಿರ್ನಾಮ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವಶ್ಯಕತೆಗಿಂತ ಜಾಸ್ತಿ ಜಾಗವನ್ನು ತೆಗೆದುಕೊಂಡು ಅವರು ಜನವನ್ನು ಅದನ್ನು ಒಂದು ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತುಗಳು ಏನು ಕೇಳಿದ್ರೆ ಅದರ ಬಗ್ಗೆ ತನಿಖೆ ಆಗಬೇಕು. ಅಲ್ಲ, ಇವರು ಭಟ್ ಅವರೇ, ಇದು ತುಂಬ ಕಡೆ, ನಾನು ಮಂಗಳೂರು SEZ ಅಂತಲೇ ಹೇಳ್ತಿಲ್ಲ, ನಂದಿಗುಡಿಲೂ ಹೀಗಾಗಿದೆ, ನಂದಿಗ್ರಾಮದಲ್ಲೂ ಹೀಗಾಗಿದೆ. ಇದಿಷ್ಟು SEZ ಅನ್ನೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್ನ ಮುಖವಾಡ ಅನ್ನೋ ಥರ ಇದೆ. ಇಲ್ಲಿ ವಸ್ತುನಿಷ್ಠವಾಗಿ ನಾವು ಅನಲೈಸಿಸ್ ಮಾಡುವಂಥ ಅವಶ್ಯಕತೆ ಇದೆ. ತಾವು ಹೇಳುವಂಥ ನಿಟ್ಟಿನಲ್ಲಿ ಪರಿಸರ ಮಾಲಿನ್ಯ ಆಗದ ರೀತಿಯಲ್ಲಿ ನೋಡಿಕೊಳ್ಳೋ ಜೊತೆಯಲ್ಲಿ ಇದು ಒಂದು ಈ ರೀತಿ ಇರುವಂತಹ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಿಗೂ ಅವಕಾಶ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಮಹತ್ತರವಾಗಿರುವಂಥ ಜವಾಬ್ದಾರಿ ಖಂಡಿತ ಇದೆ. ಅದರ ಜೊತೆಯಲ್ಲಿ ಅದಕ್ಕೆ ನೀವು ಏನು ಇನಿಷಿಯೇಟಿವ್ ತಗೊಳ್ತೀರಾ? ಯಾವುದೇ ಇಂಡಸ್ಟ್ರಿ ಯಾವುದು ಆಪ್ಟ್ ಮಾಡ್ತಾ ಇದ್ದಾರೆ ಬರಲಿಕ್ಕೆ, ಅವರಿಗೆ ನೀಡ್ ಬೇಸ್ಡ್ ಲ್ಯಾಂಡ್ ಕೊಡುವಂಥದ್ದು ಮಾತ್ರ. ಅವರು ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಕೊಟ್ಟು ನಾಳೆ ರಿಯಲ್ ಎಸ್ಟೇಟಿಗೆ ಅವಕಾಶ ಕೊಡದ ರೀತಿಯಲ್ಲಿ ನೀಡ್ ಬೇಸ್ಡ್ ಇರುವಂತಹ ಒಂದು ವ್ಯವಸ್ಥೆಗಳನ್ನು ಮಾಡುವಂಥದ್ದು. ಮತ್ತು ತಾವು ಸಹಜವಾಗಿ ಹೇಳಿದಾಗೆ IT ಪಾರ್ಕ್ಗಳು ಬಂದಲ್ಲಿ ಬಹುಶಃ ನಮ್ಮಲ್ಲಿ ಕೇವಲ ಎಂಜಿನಿಯರ್ಸ್ಗಳಿಗೆ ಮಾತ್ರ ಅಲ್ಲ, ನಮ್ಮಲ್ಲಿ ಇವತ್ತು ಸಾಕಷ್ಟು ಜನ ಗ್ರ್ಯಾಜುಯೇಟ್ಸ್ ಇದ್ದಾರೆ, ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ. ಅವರಿಗೂ ಕೂಡ ಉದ್ಯೋಗ ಅವಕಾಶಗಳನ್ನು ಕೊಡಲಿಕ್ಕೆ ಸಾಧ್ಯದಲ್ಲಿ ಬಹುಶಃ ಬಹಳ ದೊಡ್ಡ ಕೊಡೆ ಆಗ್ಬೋದು. IT ಪಾರ್ಕ್ಗಳು 10 ಬರುತ್ತೆ ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಎಷ್ಟು ಸಹಸ್ರ ಜನರಿಗೆ ಉದ್ಯೋಗ ಅವಕಾಶ ಆಗ್ಬೋದು, ಯಾವ ರೀತಿ ಸಹಾಯ ಆಗ್ಬೋದು ಅಂತ ಹೇಳೋದ್ರ ಬಗ್ಗೆ ಕೂಡ ನಾವು ಖಂಡಿತ ಚಿಂತನೆ ಮಾಡ್ಬೋದು. ಅದರಿಂದ ಪೊಲ್ಯೂಷನ್ ಖಂಡಿತ ಆಗೋದಿಲ್ಲ. ಈಗಾಗಲೇ ಮುಡಿಪು ಕ್ಷೇತ್ರದಲ್ಲಿ ಬಂದಿರುವಂಥ SEZಲ್ಲಿ ಇನ್ಫೋಸಿಸ್ ಮತ್ತು ವಿಪ್ರೋ ಸಂಸ್ಥೆಯವರು ಈಗಾಗಲೇ ಮಾಡಿರುವಂಥ ಒಪ್ಪಂದ ಆಧಾರದಲ್ಲಿ ಸಾಕಷ್ಟು ನನ್ನ ಕಾಣುತ್ತೆ 10,000ಕ್ಕಿಂತ ಜಾಸ್ತಿ ಜನರಿಗೆ ಉದ್ಯೋಗ ಅವಕಾಶ ಅಲ್ಲಿ ಸಿಗುವಂಥ ಸಾಧ್ಯತೆ ಇದೆ. ನಂತರ ಪಟ್ಟಾಭಿಯವರು ಹೇಳಿದ ಹಾಗೆ ಇನ್ನೊಂದು ಇದರ ಬಗ್ಗೆ ಖಂಡಿತ ನಾವು ಯೋಚನೆ ಮಾಡ್ಬೋದು. ಕೃಷಿ ಆರ್ಥಿಕ ವಲಯ ಬಗ್ಗೆ ಕೂಡ ಖಂಡಿತವಾಗಿ ನಾವು ಯೋಚನೆ ಮಾಡಲಿಕ್ಕೆ
ಕೃಷಿ ಆರ್ಥಿಕ ವಲಯ ಕೂಡ ಇದರ ಬಗ್ಗೆ ಕೂಡ ಯೋಚನೆ ಮಾಡುವಂಥದ್ದು ಸೂಕ್ತ ಅಂತ ನನ್ನ ಈ ಸಂದರ್ಭದಲ್ಲಿ ಅಟ್ ದಿಸ್ ಸ್ಟೇಜ್ ಮಂಗಳೂರು SEZನಲ್ಲಿ ಪೆಟ್ರೋಕೆಮಿಕಲ್ಸ್ ಹೊರತಾಗಿ ಬೇರೆ ಏನಾದ್ರು ಮಾಡಲಿಕ್ಕೆ ನೀವು ಡಿಮ್ಯಾಂಡ್ ಮಾಡ್ತೀರಾ? ಸೊ ನಾನು ಒಂದು ಹೇಳುವಂಥದ್ದು, ಇಲ್ಲಿ ಹೆಚ್ಚು ಕೆಮಿಕಲ್ ಇಂಡಸ್ಟ್ರಿಗಿಂತ ವಿಶೇಷವಾಗಿ ಆಟೋಮೊಬೈಲ್ ಇಂಡಸ್ಟ್ರಿ ಹೆಚ್ಚು ಬಂದಲ್ಲಿ IT ಇಂಡಸ್ಟ್ರಿ ಅಲ್ಲ, ಅದಕ್ಕೆ ನೀವು ಒಂದು ಪಕ್ಷವನ್ನ, ಒಂದು ಇಡೀ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರುವಂತವರು, ನೀವು ನಿಮ್ಮ ಕೈನಲ್ಲಿ. ನಾನು ಮಂಗಳೂರು ವಿಧಾನಸಭಾ ಕ್ಷೇತ್ರ ಮಾತ್ರ ಬರುತ್ತೆ ನನ್ನ ಕ್ಷೇತ್ರದಲ್ಲಿ. ಅಲ್ಲಲ್ಲ, ನಾನು ಅದಕ್ಕೆ ಹೇಳಿದ್ದು, ಒಂದು ವಿಧಾನಸಭಾ ಕ್ಷೇತ್ರವನ್ನ ಮತ್ತು ಒಂದು ಪಕ್ಷವನ್ನ. ಈ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಿ. ಮಂಗಳೂರು ಮಹಾನಗರ ಪಾಲಿಕೆಯ ಜನರಿಗೆ 2 ದಿವಸಕ್ಕೊಮ್ಮೆ ನೀರು ಸಿಗ್ತದೆ. ಇನ್ನು 3,900 ಪ್ರದೇಶದಲ್ಲಿ ಬಂದ್ರೆ ಈಗ ಇಲ್ಲಿ ಮಾತಾಡೋಣ. ನಾನು ಮತ್ತೆ ನೀವು ಪ್ರಶ್ನೆ ಕೇಳ್ಬೋದು, ನೀವು ಪ್ರಶ್ನೆ ಕೇಳಿರಂತೆ. ಒಂದು ನಿಮಿಷ. ಇಷ್ಟು ವಿಷಾನಿಲ ಬರೋದ್ರಿಂದ ಮಂಗಳೂರಿನಲ್ಲಿ ಈಗ ನೀವು ಇಷ್ಟು ಹೊತ್ತಿನಿಂದ ಚರ್ಚೆ ಮಾಡಿದ್ರಿ ನಮ್ಮ ನಾಯಕರ ಹತ್ರ. ಇವರು ಕೇವಲ ಅಭಿವೃದ್ಧಿ, ಉದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸರಿ. ಆದರೆ ಮಂಗಳೂರಿನ ಜನರ ಹೆಣದ ಗೋಪುರದ ಮೇಲೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿ ಒಂದು ಅಗತ್ಯ ನಮಗಿಲ್ಲ. ಕೆಲಸ ಇಲ್ಲದೆ ಇಷ್ಟು ವರ್ಷ ಬಾಳಿ ಬದುಕಿದ್ದಾರೆ ಮಂಗಳೂರಿನವರು, ಇನ್ನೂ ಕೂಡ ಬದುಕಬಹುದು. ಆದರೆ ನಮ್ಮ ಕೃಷಿ ಭೂಮಿಯನ್ನು ಇವರು ಬರಡು ಭೂಮಿ ಹೇಳಿ SEZ ತರುವ ಅಗತ್ಯ ನಮಗೆ ಕಾಣುವುದಿಲ್ಲ. ಒಂದು. ಎರಡನೇದು, ಮಂಗಳೂರಿನಲ್ಲಿ ನಮಗೆ 2 ದಿವಸಕ್ಕೊಮ್ಮೆ ನೀರು ಸಿಕ್ಕುವುದು. ಈ 4,000 ಎಕರೆ ಜಾಗದಲ್ಲಿ ಇಷ್ಟೆಲ್ಲ ಈಗ ಇವರು ಹೇಳಿದಾಗೆ IT ಆಗಲಿ ಇಲ್ಲಾಂದರೆ ಪೆಟ್ರೋಕೆಮಿಕಲ್ ಆಗಲಿ ಯಾವುದೇ ಬಂದರೂ ಕೂಡ ಅವರಿಗೆ ನೀರು ಕೊಡುವಂಥ ವ್ಯವಸ್ಥೆ ಎಲ್ಲಿಂದ ಮಾಡ್ತಾರೆ ಈ ನಾಯಕರು? ಬಟ್ ಅವರೇ, ಒಂದು ಅಂದಾಜಿನ ಪ್ರಕಾರ ಸುಮಾರು 600 MGD ನೀರು ಬೇಕಾಗುತ್ತೆ ಅಂತ ಇದೆ SEZಗೆ. ಮತ್ತು ಆ ಭಾವಾವೇಶನ ನೀವು ಅರ್ಥ ಮಾಡ್ಕೊಳ್ತೀರಿ ಅಂದರೆ ಇದು ಬಹುಶಃ ಎಲ್ಲ ಜನರ ಭಾವನೆ ಇದೆ, ಎಲ್ಲ ಸಾಮಾನ್ಯ ಜನರ ಭಾವನೆ. ಯಾವುದೇ ಕೈಗಾರಿಕೆಗಳು ಬರೋ ಮುಂಚೆ ಅಲ್ಲಿ ಬೇಕಾಗಿರುವಂತಹ ಮೂಲಭೂತ ಸೌಲಭ್ಯಗಳನ್ನು ಮಾಡಿಕೊಂಡು ಆ ಕೈಗಾರಿಕೆಗಳನ್ನು ತರುವಂಥದ್ದು ಸೂಕ್ತ. ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಡಿ. ಒಂದು ನಿಮಿಷ ಹೇಳ್ತಾರೆ, ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಡಿ. ನೀವು ಮಾತಾಡಿದ್ರೆ ಉತ್ತರ ಸಿಗೋದಿಲ್ಲ. ಹೇಳಿ ಭಟ್ಟರು. ಪ್ರಥಮವಾಗಿ ಮಂಗಳೂರು ಮಹಾನಗರ ಪಾಲಿಕೆಗೆ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ತರಬೇಕಂತ ಹೇಳುವಂಥ ಹಿನ್ನೆಲೆಯಲ್ಲಿ ಶಾಸಕ ನೆಲೆಯಲ್ಲಿ ಸರ್ಕಾರ ಕಡೆಯಿಂದ ವೆಂಟೆ ಡ್ಯಾಮಿಗೆ ಅನುದಾನವನ್ನು ಪಡೆಯಲಿಕ್ಕೆ ಸಮರ್ಥರಾಗಿದ್ದೇವೆ. ಇಲ್ಲಿ ವೆಂಟೆ ಡ್ಯಾಮನ್ನು ಬಹುಶಃ ಈ ವೆಂಟೆ ಡ್ಯಾಮ್ ಅನುಷ್ಠಾನ 2 ವರ್ಷದಲ್ಲಿ ಆಗುವಂಥದ್ದು ಅವಶ್ಯಕತೆ ಇದೆ. ಈ ವೆಂಟೆ ಡ್ಯಾಮ್ ಬಂದಿರುವಂಥ ಸಂದರ್ಭದಲ್ಲಿ ನಮಗೆ ಸಿಗುವಂತಹ ಮಾಹಿತಿ ಆಧಾರದಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟ ಶಾಶ್ವತ ಪರಿಹಾರವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಈಗಿರುವಂತಹ ADB ಯೋಜನೆಗೆ ಸಂಬಂಧಪಟ್ಟು 800 ಕಿಲೋಮೀಟರ್ಷ್ಟು ಪೈಪ್ಲೈನ್ಗಳನ್ನು ಮಾತ್ರ ಹಾಕಿದ್ದಾರೆ. ಈ ಪೈಪ್ಲೈನ್ಗಳ ಜೊತೆಯಲ್ಲಿ ವೆಂಟೆ ಡ್ಯಾಮ್ ಬೇಕು ಅಂತ ಹೇಳುವಂಥದ್ದು ಹಲವು ವರ್ಷಗಳ ಬೇಡಿಕೆಯನ್ನು ಸತತವಾಗಿ ನಾವು ಸರ್ಕಾರದ ಮುಂದೆ ಇಟ್ಟಿತ್ತು. ನಮಗೆ ಬಿಡುಗಡೆ ಆಗಿರಲಿಲ್ಲ, ಯಾವುದೇ ಅದಕ್ಕೆ ಸಂಬಂಧಪಟ್ಟ ಪರಿಹಾರ ಸಿಕ್ಕಲಿಕ್ಕೆ ಆಗಿರಲಿಲ್ಲ. ಇದಕ್ಕೆ ಸಂಬಂಧಪಟ್ಟು ಒಂದು ನಿಮಿಷ ಅಲ್ಲ ಇದರಲ್ಲಿ ಬಹುಶಃ ನಾನು ನಿಮ್ಮ ಪರವಾಗಿ ಮಾತಾಡಿದರೆ ಭಟ್ ಅವರೇ, ಬಹುಶಃ ಒಂದು ನಿಮಿಷ SEZ ವಿಷಯದಲ್ಲಿ SEZ ವಿಷಯದಲ್ಲಿ ಬಹುಶಃ ಯೋಗೇಶ್ ಭಟ್ ಅವರೊಬ್ಬರೇ ನಿರ್ಧಾರ ತಗೊಳ್ಳಿಕ್ಕೆ ಆಗೋದಿಲ್ಲ, ಅದು ಸರ್ಕಾರದ ಮಟ್ಟದಲ್ಲಿ ಆಗುತ್ತೆ. ಆದರೆ ಜನರ ಈ ಭಾವನೆಗೆ ಬೆಲೆ ಕೊಟ್ಟು ನೀವು ಏನು ಮಾಡ್ತೀರಿ ಸರ್? ಒಂದು ನಿಮಿಷ ಶಾಸಕರೇ, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪನವರು ಮಂಗಳೂರಿಗೆ ಬಂದಾಗ
ಹೊಸ ವ್ಯಾಂಟೆಡ್ ಡ್ಯಾಮಿಗೆ 40 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಹೇಳಿ ನೀವು ಹೇಳಿದ್ದೀರಿ, ಪತ್ರಿಕೆಗಳಲ್ಲಿ ಬಂದಿದೆ, ಟಿವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಇಷ್ಟವರೆಗೆ ಮಂಗಳೂರಿನಲ್ಲಿ ಅದರ ಕೆಲಸ ಕಾರ್ಯ ಯಾವುದೇ ಪ್ರಗತಿ ಆಗಲಿಲ್ಲ. ಮಂಗಳೂರು ಮಹಾನಗರ ಪಾಲಿಕೆ ಅವರು ಸತ್ತಿದ್ದಾರಾ? ಫೈನ್, ಇದಕ್ಕೆ ಉತ್ತರ ತಗೊಳ್ಳೋಣ. ದಯವಿಟ್ಟು ಕೂತ್ಕೊಳ್ಳಿ. ಒಂದು ಈಗ ನಿಮಿಷ ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದು ನನ್ನ ಕರ್ತವ್ಯ. ಅದಕ್ಕೆ ಸಂಬಂಧಪಟ್ಟಂಥ ಇದರಲ್ಲಿ 40 ಕೋಟಿಗೆ ಸಂಬಂಧಪಟ್ಟು ಅಲ್ಲಿ ಅಶ್ಯೂರೆನ್ಸ್ ಕೊಟ್ಟ ಹಾಗೆ ಮಂಜೂರಾತಿ ಮಾಡಿರುವಂಥ ಸತ್ಯ. ಆದರೆ ಮುಂದೆ ಬಂದಿರುವಂತಹ ಗವರ್ನರ್ ರೂಲಿಂಗ್ ಇದರಲ್ಲಿ ಏನು ಅಡಾಪ್ಟ್ ಆಗಿದೆ ಅಂತ ಹೇಳುವಂಥದ್ದು ಕೂಡ ಇಲ್ಲಿ ಒಂದು ನಿಮಿಷ ನನಗೆ ಈಗ ದಯವಿಟ್ಟು ಕೂತ್ಕೊಳ್ಳಿ. ಉತ್ತರ ಕೇಳಿ ಒಂದು ನಿಮಿಷ. ಉಡುಪಿನಲ್ಲಿ ವಿಪ್ರೋ ಮತ್ತು ಇನ್ಫೋಸಿಸ್ ಸಂಸ್ಥೆಗಳು ಬರ್ತಾ ಇದೆ. ನಮಗೆ ಬೀಡಿ ಕಟ್ಟುವವರಿಗೆ ಏನ್ರಿ ಕೆಲಸ ಕೊಡ್ತೀರಾ ಅಲ್ಲಿ ನೀವು? ಅಲ್ಲಿ ಕಂಪ್ಯೂಟರ್ ಇಂಜಿನಿಯರಿಂಗ್ ಕೊಡ್ತೀರಾ ನೀವು? ಓಕೆ, ಅವನು ಕಂಪ್ಯೂಟರ್ ಇಂಜಿನಿಯರ್ ಆದವನು ಅಮೆರಿಕಕ್ಕೂ ಹೋಗಕ್ಕೆ ರೆಡಿ ಇರ್ತಾನೆ. ನಾವಿಲ್ಲಿ ಬೀಡಿ ಕಟ್ಟುವವರಿಗೆ, ಕೃಷಿ ಕಾರ್ಮಿಕರಿಗೆ ಏನು ಕೊಡ್ತೀರಾ ನೀವು? ಬಹುಶಃ SEZ ನಿಮ್ಮ ಒಬ್ಬರ ಕೈಯಲ್ಲೇ ಇಲ್ಲ. ಆದರೆ ಜನರ ಭಾವನೆಗಳನ್ನು ನೋಡಿದಾಗ ನೀವು ಬಹುಶಃ SEZ ಬಗ್ಗೆ ನಿಮ್ಮ ನಿಲುವನ್ನು ಬದಲಾವಣೆ ಮಾಡ್ಕೋಬೇಕಂತ ಸಂದರ್ಭ ಬಂದಿದೆಯಾ? ಬದಲಾವಣೆ ಮಾಡ್ಕೊಳ್ತೀರಾ? ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತಹ, ರಾಜ್ಯದ ಮತ್ತು ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ಯೋಜನೆಗಳಿದು. ಬಹುಶಃ ಶಾಸಕ ಅಲ್ಲಲ್ಲ ಹೇಳ್ತಾನೆ ಕೇಳಿ, ತಮಗೆ ಗೊತ್ತಿದೆ, ಎಲ್ಲ ವಿಷಯ ಗೊತ್ತಿದೆ. ಈ ಯೋಜನೆಗೆ ಮಾನ್ಯ ಶಾಸಕರಲ್ಲಿ ನನ್ನ ಒಂದು ಕಳಕಳಿಯ ವಿನಂತಿ ಅದೇನಂತ ಹೇಳಿದರೆ, ತಾವು ಈಗ ಹೇಳಿದ ಪ್ರಕಾರ ಯಡಿಯೂರಪ್ಪನವರು 40 ಕೋಟಿ ರೂಪಾಯಿಯನ್ನು ನಮ್ಮ ಜಿಲ್ಲೆಯ ಒಂದು ನೀರಿಗಾಗಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತೇಳಿ. ಅದು ಈಗ ಹೇಳ್ತಾ ಇದ್ದೀರಾ ಗವರ್ನರ್ ಬಂದಿರೋದ್ರಿಂದ ನಮಗೆ ಅದು ಸಾಧ್ಯವಾಗಿಲ್ಲ ಅಂತೇಳಿ. ನನಗೆ ಇದು ಎಂತ ಅಂತೇಳಿ ಅರ್ಥ ಆಗೋದಿಲ್ಲ. ಒಂದು ಆಮೇಲೆ ಎರಡನೇದು ವಿಪ್ರೋ ಇನ್ಫೋಸಿಸ್, ನನ್ನ ಇನ್ನೊಂದು ಸವಾಲು, ವಿಪ್ರೋ ಇನ್ಫೋಸಿಸ್ ಅಂತ ಸಂಸ್ಥೆಗಳಿಗೆ ಬರೀ 6,000 ರೂಪಾಯಿಯಲ್ಲಿ ಬಡ ರೈತರಿಂದ ಭೂಮಿಯನ್ನು ತೆಗೆದುಕೊಂಡು ಅಲ್ಲಿ ಇವತ್ತು ಜಾಗದ ಬೆಲೆ 1.5 ಲಕ್ಷದಿಂದ 2.5 ಲಕ್ಷ ರೂಪಾಯಿಗೆ ನಡೀತಾ ಇದೆ. ಆ ದುಡ್ಡಿನಲ್ಲಿ ಈ ವಿಪ್ರೋ ಇವರಿಗೆ ನೀವು ಮಾಡಿಕೊಟ್ಟಿದ್ದೀರಾ. ಅದರಿಂದ ಬರುವಂಥ ಗಳಿಕೆಯನ್ನು ಜನಸಾಮಾನ್ಯರಿಗೆ ಒಂದು ಗಳಿಸುವಂಥ ನೀರಿಗಾಗಿ ತಮಗೆ ಉಪಯೋಗಿಸಬಹುದಿತ್ತಲ್ಲ ತಮ್ಮ ಗೌರ್ಮೆಂಟು ಆ ಥರ ಒಂದು ತಂದಿದ್ದರೆ ಖಂಡಿತವಾಗಿ ವಿಪ್ರೋದವರು ಅಂಥ ಕಾಸ್ಟ್ಲಿ ಭೂಮಿನಲ್ಲಿ ಇವತ್ತು ನಮಗೆ ನೀರಿನಂಥ ಒಂದು ಜಲವಂತ ಸಮಸ್ಯೆಯನ್ನು ನೀಗಿಸಬಹುದಿತ್ತು. ಅದು ಬಿಟ್ಟು ನೀವು ಯಡಿಯೂರಪ್ಪನವರು ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತೇಳಿ ಅಲ್ಲಿ ಟಿವಿಯಲ್ಲಿ ಮಾಧ್ಯಮದಲ್ಲಿ ತೋರಿಸಿ ಇವತ್ತು ಜನರನ್ನು ಮೋಸ ಮಾಡುತ್ತಿದ್ದೀರಾ. ಇದನ್ನು ನಾನು ಖಂಡಿತವಾಗಿ ನಾನು ಮಿಸ್ಟರ್ ಬಾವ ಅವರೇ, ನೀವು ಹೇಳಿದ ಪ್ರಕಾರ ಅದಕ್ಕೆ ಸಂಬಂಧಪಟ್ಟಿರುವಂತಹ ಇದು 1/3 ಗ್ರ್ಯಾಂಟು ರಿಲೀಸ್ ಆಗುವಂಥ ಆಗಿದೆ. ಎರಡನೇದು ಏನಾಗಿದೆ ಅಂತ ಹೇಳಿದರೆ, ಪವರ್ ಕಾರ್ಪೊರೇಷನ್ KPC ಕಡೆಯಿಂದ ಮಾಡಬೇಕು ಅಥವಾ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟ್ ಕಡೆಯಿಂದ ಇದನ್ನು ಟೆಂಡರ್ ಮಾಡಬೇಕಂತ ಹೇಳುವಂಥ ಇದರಲ್ಲಿ ತಾವು ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಈಗ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ. ಎಲ್ಲ ಥರದ ವಸ್ತುನಿಷ್ಠವಾಗಿರುವಂಥ ಮಾಹಿತಿ ಆಗುತ್ತೆ. ಈಗ ನಾನು ಪ್ರಸ್ತುತ ಶಾಸಕನಾಗಿಲ್ಲ, ಹಿಂದಿನ ಇದರಲ್ಲಿ ನಿಕಟಪೂರ್ವ ಶಾಸಕ ನೆಲೆಯಲ್ಲಿ, ಆದರೆ ಜನಪ್ರತಿನಿಧಿಯಾಗಿ ಈಗಲೂ ಅದರ ಫಾಲೋಅಪ್ ಮಾಡ್ತಾ ಇದ್ದೇನೆ. ಅದು ಶೀಘ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಟೆಂಡರ್ ಪ್ರೋಸೆಸ್ ನಡೀಬೇಕಂತ ನನ್ನ ಆಸೆ. 2 ಸೀಸನ್ ಒಳಗೆ ಅದನ್ನು ಆಗಬೇಕು ಅಂತ ಹೇಳುವಂಥದ್ದು ಸ್ಪಷ್ಟವಾಗಿರುವಂಥ ಇದು ತಾವು ಏನು ಕೇಳಿರುವಂಥ ಪ್ರಶ್ನೆ ಕೇವಲ ವೈಯಕ್ತಿಕವಾಗಿರುವಂಥ ಪ್ರಶ್ನೆ ಅಲ್ಲ. ತಾವು ಕೇಳಿರುವಂಥ ಪ್ರಶ್ನೆ ವೈಯಕ್ತಿಕ ಪ್ರಶ್ನೆ ಅಲ್ಲ, ಇಡೀ ನಗರದ ಜನತೆಗೆ ಸಂಬಂಧಪಟ್ಟು ತಾವು ಏನು ಪ್ರಶ್ನೆ ಕೇಳಿದ್ರಿ ಅದಕ್ಕೆ ಸ್ಪಷ್ಟವಾಗಿರುವಂತಹ ಉತ್ತರ ಮತ್ತು ಅದನ್ನು ಅನುಷ್ಠಾನಕ್ಕೆ ತರುವಂಥ ಎಲ್ಲ ಪ್ರಯತ್ನ ಆಗಿದೆ. ಇನ್ನು 2 ಸೀಸನ್ನಲ್ಲಿ ಅದು ಮಾಡ್ತೀನಿ ಅನ್ನೋ ಇದು ಹೇಳ್ತಾ ಇದ್ದೀರಿ. ನೆಕ್ಸ್ಟ್ ದಯವಿಟ್ಟು ಕೇಳಿ. ಈಗಾಗಲೇ ನಮಗೆಲ್ಲ ಗೊತ್ತಿರುವ ಹಾಗೆ 2 ಪ್ರಮುಖ ರಾಜಕೀಯ ಪಕ್ಷಗಳ ನಿಲುವು ಏನು ಅಂತ ನಮಗೆ ಗೊತ್ತಾಗಿದೆ. ಒಬ್ಬರು ಹೇಳ್ತಾರೆ, ಒಬ್ಬರು ಭಾರತೀಯ ಜನತಾ ಪಕ್ಷದವರು SEZ ಝೋನ್ ಏನಿದೆ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. UPA ಸರ್ಕಾರ ಇದ್ದುಕೊಂಡು ಅವರು ಕೂಡ ಬೆಂಬಲ ಸೂಚಿಸಿ ಗೋಡೆ ಮೇಲೆ ಚಾಪೆ ಹಾಕುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದೀರಿ. ನಾನು ನನ್ನ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. SEZಗೆ ಸಮಾಜವಾದಿ ಪಕ್ಷ ಸಂಪೂರ್ಣ ಅದನ್ನು ನಿಷೇಧ ಇರಬೇಕಿಲ್ಲ. SEZ ಇಡೀ ದೇಶದಲ್ಲಿ SEZ ಬರಬಾರ್ದು. SEZ ನಿಷೇಧ ಮಾಡಬೇಕು. ನೀವು ಪ್ರತಿಯೊಬ್ಬ ರಾಜಕೀಯ ಮುಖಂಡರು ಕೂಡ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. 2035 ಎಕರೆಯಲ್ಲಿ ಕೇವಲ ಈಗಾಗಲೇ ನೀವು ಹೇಳಿದ್ರಿ 385 ಫ್ಯಾಮಿಲಿ ಮಾತ್ರ ಜೀವನ ಮಾಡ್ತಾ ಉಂಟು ಅಂತೇಳಿ. ನೀವು ನಿಜವಾಗಿ ಆ ಜಾಗಕ್ಕೆ ಹೋಗಿ ಆ ಸರಿಯಾದ ಒಂದು ಅಧ್ಯಯನ ಮಾಡಿ ಯಾವುದೇ ರೀತಿಯಲ್ಲಿ ಸರಿಯಾದ ಒಂದು ಕಾರ್ಯಗತ ಮಾಡುವಂತಹ ನೀವು ಕ್ರಮವನ್ನು ಕೈಗೊಂಡಿಲ್ಲ. ಆದ್ರಿಂದ ಈ ಒಂದು ರಾಜಕೀಯ ಮುಖಂಡರುಗಳ ಮೇಲೆ, ಸರ್ಕಾರದ ಮೇಲೆ ಯಾವುದೇ ಜನರಿಗೆ ಭರವಸೆ
ಒಂದು ಶೇಕಡ 1 ಅಂಶ ಕೂಡ ಭರವಸೆ ಇಲ್ಲ. Okay, ನಾನೀಗ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನಮ್ಮ ಪವಿತ್ರ ಭೂಮಿಯನ್ನ ಈಗ ನಾವು ಖಡಾಖಂಡಿತವಾಗಿ ಒಪ್ಪುವುದಿಲ್ಲ. ಈಗ ಇನ್ನೊಂದು ಚುನಾವಣೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನೀವು ನಿಮ್ಮ ಜನಪ್ರತಿನಿಧಿಗಳಿಂದ SEZಗೆ ಸಂಬಂಧಪಟ್ಟ ಹಾಗೆ ಏನನ್ನ ನಿರೀಕ್ಷೆ ಮಾಡ್ತೀರಿ, ನೇರವಾಗಿ ಹೇಳಿ. ನೋಡಿ, SEZ ಬಗ್ಗೆ ನಮ್ಮದು ರೈತರ ಬಗ್ಗೆ ಒಂದೇ ಒಂದು ನಿಲುವು, ನೀವು ಅಭಿವೃದ್ಧಿ ಬಗ್ಗೆ ಯೋಚಿಸಿ. ಆದರೆ ಒಂದೇ ಒಂದು, ಬಲಾತ್ಕಾರವಾಗಿ KADB ಕಾನೂನಿನ ಮೂಲಕ ರೈತರ ಭೂಮಿ ಕಸಿದುಕೊಳ್ಬಾರ್ದು. ಒಂದು ಅದಕ್ಕೆ ಈಗ ಶಾಸಕರಾಗಲಿಕ್ಕೆ ಇಚ್ಛೆ ಪಡುವಂಥವ್ರು ಬರೋ ಎಲೆಕ್ಷನ್ ಅಲ್ಲಿ ಏನು ಮಾಡಬೇಕು, ಅವರಿಂದ ನೀವು ಏನು ನಿರೀಕ್ಷೆ ಮಾಡ್ತೀರಿ? ಇದನ್ನು KADB ಕಾನೂನಿನಿಂದ ಹೊರಗಿಟ್ಟು ಭೂಮಿ ತಗೊಳ್ಳುವ ಪ್ರತಿಕ್ರಿಯೆ ನಡೆಯಬೇಕು ಮೊದಲಾಗೆ. ಮತ್ತು ಈಗಾಗಲೇ 1700 ಎಕರೆ KADB ಕಾನೂನಿನ ಮೂಲಕ ಬಲಾತ್ಕಾರವಾಗಿ ಇವರು ತಗೊಂಡಾರೆ, ಅವರು ಎಲ್ಲರ ಭೂಮಿ ಹಿಂದೆ ಕೊಡಬೇಕು. ಓಕೆ, ಫೈನ್. ಈಗ ಏನು ಆ SEZ ಮತ್ತು ಈ PCPR ಕೂಡ ಸೇರ್ಕೊಂಡಿದೆ, ನೀವು ಅದನ್ನು ಮಾತಾಡ್ತಾ ಇಲ್ಲ. ಹೌದು. PCPRನ ಒಂದು ಜಾಗದಲ್ಲಿ ನಾನಿರೋದು ಪಚ್ಚನಡಿ ಗ್ರಾಮದಲ್ಲಿ. ಈಗ ಒಂದು ಜವಾಬ್ದಾರಿಯುಕ್ತ ಒಂದು ಮಾಜಿ ಮಂತ್ರಿ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರಾಗಿದ್ದವರ ಹತ್ರ ಕೇಳಿದಾಗ ಅವರೊಂದು ಸಭೆಯಲ್ಲಿ ಹೇಳ್ತಾರೆ, ನಮ್ಮ ಪಚ್ಚನಡಿಯಲ್ಲಿ PCPR ಪಚ್ಚನಾಡಿ ಗ್ರಾಮದಲ್ಲಿ ಬರುವುದಿಲ್ಲ ಅಂತ. ನಮ್ಮಲ್ಲಿ ದಾಖಲೆ ಇದೆ, PCPR ಪಚ್ಚನಾಡಿಯ ವ್ಯಾಪ್ತಿಯಲ್ಲಿ ಬರ್ತಾ ಇದೆ, ಕುಡುಪು ಅದೆಲ್ಲ ಬರ್ತಾ ಉಂಟು. ಆದರೆ ಅವರು ಜವಾಬ್ದಾರಿಯುಕ್ತ ವ್ಯಕ್ತಿಯಾಗಿ ಅದನ್ನು ಹೇಳ್ಬಾರ್ದಾಗಿತ್ತು. ಅದಲ್ಲದೆ ಅದರ ಚೇರ್ಮನ್ ನಮ್ಮ ಮಾನ್ಯ ಮಾಜಿ MLAಗಳ ಯೋಗೀಶ್ ಭಟ್ನವರು. ಅಲ್ಲಿ PCPR ಬರ್ತದಾ ಇಲ್ವಾ? ಒಂದು ವೇಳೆ ಬರುವುದೇ ಆದರೆ ಅದನ್ನು ಸರ್ವೆ ನಂಬರ್ ಯಾಕೆ ಅಲ್ಲಿ ಕೊಟ್ಟಿಲ್ಲ? ಮತ್ತೊಂದು, ಒಂದು ವೇಳೆ ನೀವು ಬರೋದಿಲ್ಲ ಅಂತ ಹೇಳಿದರೆ ಮುಂದಿನ ನಿಮ್ಮ ಯೋಜನೆ ಏನು? ಯಾಕಂತ ಹೇಳಿದ್ರೆ ಅಲ್ಲಿ ಆಲ್ರೆಡಿ ನೀವು ವಿಧಾನಸೌಧದಲ್ಲಿ ಅದು ಮಂಜೂರಾಗಿ ಈಗ ಪಾರ್ಲಿಮೆಂಟಿಗೆ ಹೋಗಿದೆ. ಯಾಕೆ ಆ ಥರ ನಮಗೆ ಸುಳ್ಳುಗೆ ಹೇಳ್ತಿದ್ದೀರಿ? ಯಾಕಂತ ಹೇಳಿದ್ರೆ ಅದು ಪಚ್ಚನಾಡಿ PCPRಗೆ ಬರುವುದಿಲ್ಲ ಅಂತ ಮಾಜಿ ಸಚಿವರಾಗ ಅಂದರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಯಾಕೆ ಹೇಳಿದ್ದಾರೆ? ನೀವು ನಿಮ್ಮ ಮಾತನ್ನು ಹೇಳಿದ್ರಿ. ಕೊನೆಯದಾಗಿ ಎಲ್ಲ ರಾಜಕಾರಣ ಅಭ್ಯರ್ಥಿಗಳು ಓಟಿಗೆ ನಿಲ್ಲುವ ಮೊದಲು SEZ ಅನ್ನು ನಮ್ಮ ಜಿಲ್ಲೆಗೆ ತರಬಾರ್ದು ಅಂತೇಳಿ ಒಂದು ಪ್ರತಿಜ್ಞೆ ಮಾಡಬೇಕು. ಯಾಕಂದರೆ MEZ, MSZ, CRZ ಎಲ್ಲ. ಇನ್ನೊಂದು, ಇವರು PCP ಇನ್ನೊಂದು ಅವ್ರು ಹೇಳ್ತಾರೆ ಮಂಗಳೂರು ನಗರಕ್ಕೆ 2 ವರ್ಷದಲ್ಲಿ ನೀವು ಎಂಟೆಡ್ ಡ್ಯಾಮ್ ಮಾಡ್ತಾ ಅಂತೇಳಿ. ಆದರೆ ಈಗಾಗಲೇ ಅವರು ಹೇಳಿದ್ರು, ನಮ್ಮ ಅಧ್ಯಕ್ಷರು ಹೇಳಿದ್ರು, ಎಲ್ಲ ಕಡೆ ಆಗಿದೆ. ಆದರೆ ಮತ್ತೊಂದು ಐಡಿಯಾ ಆಗ್ತಾ ಉಂಟು ಇಲ್ಲಿ. ನಮ್ಮ ಅಡ್ಯಾರು, ಅರ್ಕುಲ, ನೀರ್ಮಾರ್ಗ ಮತ್ತು ಪಾವೂರು, ಹರೆಕ್ಕಳ 16 ಗ್ರಾಮಗಳನ್ನು ಯಾರೂ ಭೂಮಿಯನ್ನು ಖರೀದಿಸಂತೆ ನಿರ್ಬಂಧ ಹೇರಲಾಗಿದೆ. ಯಾಕಂದರೆ ಕನ್ವರ್ಷನ್ ಆಗೋದಿಲ್ಲ. ಅಂದರೆ ಇದೊಂದು ಹುನ್ನಾರ. ಆ 10 ಜಿಲ್ಲೆಗಳ ನಡುವೆಯಲ್ಲಿ ವೆಂಟೆಡ್ ಡ್ಯಾಮ್ ಬರ್ತದೆ. ಅದನ್ನು ಖಾಸಗಿ ಅವರಿಗೆ ಕೊಟ್ಟರೆ ಇವರಿಗೆ ನೀರಲ್ಲಿ ಕೊಡ್ತಾರೆ. ವೆಂಟೆಡ್ ಡ್ಯಾಮ್ ಯಾಕೆ? ಓಕೆ, ಫೈನ್. ಈಗ ಯೋಗೀಶ್ ಭಟ್ ಅವರೇ, ನಾನು ಅವಾಗಲೇ ಹೇಳಿದಾಗೆ SEZ ಪಾಲಿಸಿ ಲೆವೆಲ್ ನಿರ್ಧಾರ ಬಹುಶಃ ಶಾಸಕರ ಕೈಲಿರಲ್ಲ, ಸರ್ಕಾರದ ಕೈಲಿರುತ್ತೆ. ಆದರೆ ಶಾಸಕರುಗಳು ಮಾಡಬಹುದಾದಂಥ ಕೆಲವು ಹೋರಾಟಗಳಿವೆ. ಆ ಹೋರಾಟಕ್ಕೆ ತಾವು ಇಳಿತೀರಾ? ಈಗ ಒಂದನೇದಾಗಿ ಇಷ್ಟು ಸಮಗ್ರವಾಗಿ ನಡೆಯುವಂಥ ಚರ್ಚೆಯಲ್ಲಿ ಕಂಪಲ್ಸರಿಯಾಗಿ ಅಥವಾ ಯಾವುದೇ ರೀತಿಯಲ್ಲಿ KADB ಇರ್ಬೋದು, ಯಾರ ಮೂಲಕ ಇರಲಿ, ಒತ್ತಾಯಪೂರ್ವಕವಾಗಿ ಅಥವಾ ಫೋರ್ಸಿಬಲ್ ಪರ್ಚೇಸನ್ನು ಅಥವಾ ಅಕ್ವೈರ್ ಮಾಡುವಂಥದ್ದನ್ನು ಮಾಡಬಾರ್ದು ಅಂತ ಹೇಳೋದಕ್ಕೆ ನನ್ನ ಸಹಮತ ಇದೆ. ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಆ ಥರದ ಪ್ರಕರಣಗಳು ನಿಮ್ಮ ಗಮನಕ್ಕೆ ಬಂದರೆ ನೀವು ಸೂಕ್ತ ಈಗ ಹಾಗೆ ಮಾಡಿದ್ರೆ ಒಂದು ನಿಮಿಷ ಅಲ್ಲ, ಇಲ್ಲಿ ಒಂದು ನಿಮಿಷ ತಾವು ಕೂತ್ಕೊಳ್ಳಿ. ಒಂದು ನಿಮಿಷ ತಾವು ಕೂತ್ಕೊಳ್ಳಿ. ನಾನು ಒಂದು ವಿಷಯನ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಇದರಲ್ಲಿ ಸಂಬಂಧಪಟ್ಟು ರಾಜ್ಯ ಸರ್ಕಾರ ಕಡೆಯಿಂದ, ಕೇಂದ್ರ ಸರ್ಕಾರ ಕಡೆಯಿಂದ ಇರುವಂತಹ ಅಧಿಕಾರಿಗಳು, ಅಲ್ಲಿಂದ ಬಂದಿರುವಂತಹ ರೀತಿಯಲ್ಲಿ ಆಗಿರುವಂಥ ಪ್ರೋಸೆಸ್ಗಳು ಒಬ್ಬ ಶಾಸಕ ನೆಲೆಯಲ್ಲಿ ನಾನು ಮಾಡಿರುವಂಥದ್ದಲ್ಲ. ಎರಡನೇದಾಗಿ ಇನ್ನೊಂದು ಸ್ಪಷ್ಟೀಕರಣ ನಾನು ನೀಡಲಿಕ್ಕೆ ಇಚ್ಛಿಸ್ತೇನೆ. PCPRಗೆ ಸಂಬಂಧಪಟ್ಟ ಸಾಕಷ್ಟು ಚರ್ಚೆಗಳು ಅಥವಾ ಪ್ರಶ್ನೆಗಳು ಬಂದಿದೆ. PCPRಗೆ ಸಂಬಂಧಪಟ್ಟಿರುವಂತಹ ಇದಕ್ಕೆ ಸಂಬಂಧಪಟ್ಟು ಕೇಂದ್ರ ಸರ್ಕಾರ 5 ರಾಜ್ಯಗಳಿಗೆ ಇದನ್ನು ಕಳಿಸಿತ್ತು. ಅದರಲ್ಲಿ ಗುಜರಾತ್, ಆಂಧ್ರ ಪ್ರದೇಶ್, ನಂತರ ಒರಿಸ್ಸಾ, ವೆಸ್ಟ್ ಬೆಂಗಾಲ್, ಆಂಧ್ರ ಮತ್ತು ಕರ್ನಾಟಕ, ಇಷ್ಟು 5 ರಾಜ್ಯಗಳಿಗೆ ಸಂಬಂಧಪಟ್ಟು ಸಮಗ್ರವಾಗಿರುವಂಥ ಮಾಹಿತಿಗಳನ್ನು ಕೊಡಬೇಕು ಅಂತ ಹೇಳುವಂಥದ್ದನ್ನು ಕಳಿಸಿರುವಂಥ ಸಂದರ್ಭದಲ್ಲಿ ನಾನು ಅಧ್ಯಕ್ಷನಾಗಿರುವಂತಹ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್, ಅದಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗೆ ಆ ಒಂದು ನೋಡಲ್ ಏಜೆನ್ಸಿಯಾಗಿ ಮಾಹಿತಿಯನ್ನು ಕೊಡಬೇಕಂತ ಹೇಳಿ ಬಂದಾಗ ಎಕ್ಸ್ಪರ್ಟ್ ಕಂಪನಿಗಳು ಯಾವುದಿದೆ ಅವುಗಳಿಗೆ ಅದನ್ನು ಕೊಡಲಾಗಿತ್ತು. ಅದು ಕೊಟ್ಟಾದ ನಂತರ ಬಂದಿರುವಂತಹ ಮಾಹಿತಿಗಳು ಯಾವುದಿದೆ, ಯೂಶುವಲ್ ಸಂಪ್ರದಾಯ ನಾನು ಹೇಳ್ತೇನೆ ನಿಮಗೆ, ಕೊನೆಯ ಗಳಿಗೆ ತನಕ ಅದನ್ನು ಗುಟ್ಟಾಗಿ ಇಡುವಂಥದ್ದು. ಕೊನೆಯ ಗಳಿಗೆ ಅಲ್ಲ, ಒಂದು ನಿಮಿಷ ಕೇಳಿ, ಜನಪ್ರತಿನಿಧಿಗಳಿಗೂ ಒಂದು ನಿಮಿಷ ಕೇಳಿ, ಅಲ್ಲ ದಯವಿಟ್ಟು ಕೇಳಿ,
ನಾನು ಉತ್ತರ ಹೇಳ್ತೇನೆ, ದಯವಿಟ್ಟು ಇಲ್ಲಿ ಒಂದು ನಿಮಿಷ ಕೇಳಿ. ಬಂದಿರುವಂಥ ವರದಿಗೆ ಸಂಬಂಧಪಟ್ಟು ಸರ್ಕಾರದ ಮಟ್ಟದಲ್ಲಿ ಇರುವಾಗಲೇ ಇಲ್ಲಿರುವಂತಹ ಪರಿಸರ ಸಂಬಂಧಪಟ್ಟ ಸಂಘಟನೆಗಳಿಗೆ ಸಂಬಂಧಪಟ್ಟು ಇಲ್ಲಿರುವಂತಹ ಪತ್ರಕರ್ತರಿಗೆ ನಾನೇ ಇದನ್ನು ಸ್ವಯಂ ಕೊಟ್ಟಿರುವಂಥದ್ದು. ಇದರ ಬಗ್ಗೆ ಮುಕ್ತವಾಗಿ ಚರ್ಚೆ ಆಗಲಿ ಅಂತ ಹೇಳುವಂಥದ್ದು. ಸೊ ಇದು ಅಲ್ಲ, ಇದು ಒಂದನೇದು. ಇದು ಒಂದನೇದು. ಎರಡನೇ ಅಂಶವನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಬಟ್ ಅವರೇ, ಈಗ ಒಂದು ನಿಮಿಷ ನಾನು ಮಿಸ್ಟರ್ ಯೋಗೇಶ್ ಭಟ್, ನಾನು ನಿಮ್ಮ ಹತ್ರ ಅದು PCPIRದು ಕನ್ಸಲ್ಟೆಂಟ್ಸ್ ಜೊತೆ ಮಾತಾಡಲಿಕ್ಕೆ ಉಂಟು. ನೀವು ಮುಚ್ಚಿಕೊಳ್ಬಾರ್ದು. 5 ತಿಂಗಳು ನಿಮಗೆ ಫೋನ್ ಮಾಡಿ ಮತ್ತೆ ನೀವು ಎಕ್ಸಿಕ್ಯೂಟಿವ್ ಸಮರಿ ಮಾತ್ರ ಕೊಟ್ಟಿದ್ದೀರಿ. ಮತ್ತೆ ನಮಗೆ ಕೊಟ್ಟು ಪ್ರೆಸ್ಸಿಗೆ ಸಹ ಕೊಟ್ಟು, ಬಿಕಾಸ್ ನಿಮಗೆ ಗೊತ್ತಿತ್ತು that we will tell people what you have been hiding for so long. Even now, we do not get the full document. We have asked under RTI, Raghu, Irkendar, RTI Prakara with KSII DC, Itneta Tikkadiji. I mean, ಸಿಕ್ಲಿಲ್ಲ. ಯಾಕೆ ಇಷ್ಟು ಗುಪ್ತವಾಗಿ ಯಾಕೆ ಈಗ ಬೃಹತ್ ಯೋಜನೆ ಮಾಡ್ತಾ ಇದ್ದೀರಿ? ವಿದ್ಯಾವರೇ, ಓಕೆ ಫೈನ್. ವಿದ್ಯಾವರೇ, ತಾವು ಕೇಳಿರುವಂಥ ಪ್ರಶ್ನೆಗೆ ನನ್ನಲ್ಲಿ ಹತ್ತಿರ ಇರುವಂಥ ಯಾವ ಡಾಕ್ಯುಮೆಂಟರಿ ಎವಿಡೆನ್ಸ್ ಇದೆ, ಏನಿದೆ ಅದೆಲ್ಲವನ್ನು ನಾನು ಕೊಟ್ಟಿದ್ದೇನೆ. ನಂತರ ನಿಮ್ಮ ಫೋನ್ ಬಂದಿರೋಂಥ ಸಂದರ್ಭದಲ್ಲಿ ರಾಜಕೀಯ ಸ್ಥಿತ್ಯಂತರದಲ್ಲಿ ನಾನು ಸಂಸ್ಥೆಗೆ ರಾಜೀನಾಮೆ ಕೊಡಬೇಕಾಗಿ ಬಂತು. ನಾನು ಸಂಸ್ಥೆಯಲ್ಲಿ ಇರಲಿಲ್ಲ. ಎರಡನೇದಾಗಿ ಇದಕ್ಕೆ ಸಂಬಂಧಪಟ್ಟಿರುವಂತಹ ಏನು ಮಾಹಿತಿ ಇದ್ರೂ ಕೂಡ ತಾವು ಪಡ್ಕೊಳ್ಬೋದು ಅಂತ ಹೇಳುವಂಥದ್ದು ಹೇಳಿತ್ತು. ತಾವು ಸ್ವತಃ ಇಬ್ಬರು ಜೊತೆಯಲ್ಲಿ KSIDC MD ಜೊತೆಯಲ್ಲಿ ED ಜೊತೆಯಲ್ಲಿ ತಾವು ಚರ್ಚೆ ಮಾಡಿದ್ದೀರಾ, ಸಾಕಷ್ಟು ವಿವರಗಳನ್ನು ತಿಳ್ಕೊಂಡಿದ್ದೀರಾ. ಅಲ್ಲಲ್ಲ, ನಾನು ಹೇಳ್ತೇನೆ ಕೇಳಿ. ಅಲ್ಲ, ಒಂದು ನಿಮಿಷ. ನನಗೆ ಸಿಕ್ಕಿರುವಂಥ ಮಾಹಿತಿ ಆಧಾರದಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಈ ಲೀಸ್ಟಲ್ಲಿ PCPIR 5ನೇ ಸ್ಥಾನದಲ್ಲಿದೆ. ಪ್ರಥಮ ಸ್ಥಾನದಲ್ಲಿ ಗುಜರಾತ್ ಇದೆ. 2ನೇ ಸ್ಥಾನ ಇರುವಂಥದ್ದು ವೆಸ್ಟ್ ಬೆಂಗಾಲ್ ಇದೆ, ಆಂಧ್ರ ಇದೆ. ಸೊ ಈ ಹಿನ್ನೆಲೆಯಲ್ಲಿ 2 ರಾಜ್ಯಕ್ಕೆ ಮಾತ್ರ ಸಿಗಲಿಕ್ಕೆ ಸಾಧ್ಯತೆ ಇರೋದ್ರಿಂದ ಸಮಯದ ಮಿತಿ ಮೀರ್ತಾ ಇರೋದ್ರಿಂದ ಬಟ್ ಅವರೇ ಒಂದು ನಿಮಿಷ, ನಾನು ಪಟ್ಟಾಭಿ ಅವರೇ ಈಗ ಒಂದು ಹಂತಕ್ಕೆ SEZ ಬಂದು ನಿಂತ್ಕೊಂಡಿದೆ. ಈ ಹಂತದಲ್ಲಿ ಯೋಗೇಶ್ ಭಟ್ ಅವರಾಗಲಿ, ಐವಾನ್ ಡಿಸೋಜಾ ಅವರಾಗಲಿ, ಮತ್ತೊಂದು ಪಾರ್ಟಿಯ ಮುಖಂಡರಾಗಲಿ ಈ ಸಂದರ್ಭದಲ್ಲಿ ಮಾಡಬಹುದಾದಂಥ, ಮಾಡೋಕ್ಕೆ ಸಾಧ್ಯ ಇರುವಂಥ ಕೆಲಸ ಏನು ಪಟ್ಟಾಭಿ ಅವರೇ? ಅವರು ಇಷ್ಟೊತ್ತು ಸುಮಾರು ಮಾತಾಡಿದ್ರು, ನಮಗಿಬ್ಬರಿಗೂ ಮಾತಾಡ್ಲಿಕ್ಕೆ ಬಿಡಲಿಲ್ಲ. ಅಲ್ಲಿ ಮಾತಾಡ್ಲಿಕ್ಕೆ ಬಹಳ ಇಷ್ಟೊತ್ತು ಮಾತಾಡಿದ್ದೇನೆ, ನೀವು ಕೇಳಿಸ್ಕೊಂಡಿದ್ದೀರಿ. ಜನರ ಭಾವನೆಗಳು ನಿಮಗೆ ಗೊತ್ತು. MLA ಅವರು ನಾನು ಒಂದು ವಿಷಯವನ್ನು ಹೇಳ್ತೇನೆ. ಇಲ್ಲಿ ಬರಲಿಕ್ಕಿರುವಂಥ ಸ್ಪೆಷಲ್ ಎಕನಾಮಿಕ್ ಝೋನ್ ಮತ್ತು PCPIR ಏನಿದೆ ಅದನ್ನು ಅವರು ಖಡಾಖಂಡಿತವಾಗಿ ನಿರ್ದಾಕ್ಷಿಣ್ಯವಾಗಿ ವಿರೋಧಿಸದೇ ಇದ್ದರೆ ಅವರು ಮಾಜಿ ಶಾಸಕರಾಗಿ ಮುಂದುವರಿತಾರೆ. ನಾನು ಏನು ಸಲಹೆ ಕೊಡಿ ಬಯಸ್ತೇನೆ ಅಂತಂದರೆ, ಹುಟ್ಟುವಾಗಲೇ ಮಗು ಹೇಗೆ ತಮ್ಮ ಜೀವನ ಬರ್ತದೆ, ಹೇಗೆ ಬೆಳೀತದೆ ಹೇಳಿ ಬರೋದಿಲ್ಲ. ಈಗ ಈ ಸಂದರ್ಭದಲ್ಲಿ ಆದರೂ ನಮ್ಮ ಜಿಲ್ಲೆಯ ಎಲ್ಲ ಪ್ರಬುದ್ಧ ರಾಜಕಾರಣಿಗಳು, ಎಲ್ಲ ರಾಜಕೀಯ ಪಕ್ಷದವರು, ಇವರ ಯಾರು ಸಾರ್ವಜನಿಕ ಸಂಘಟನೆಗಳ ಪರವಾಗಿ ಹೋರಾಟ ಮಾಡ್ತಾರೆ ಅವರನ್ನ ಕೂತ್ಕೊಂಡು ಇಮ್ಮಿಡಿಯೇಟ್ ಆಗಿ ಒಂದು ಡೈಲಾಗನ್ನು ಮಾಡಬೇಕಾಗ್ತದೆ. ಮಾಡಿ ಜನರ ಭಾವನೆಗಳಿಗೇನಿದೆ ಅದನ್ನು ಮೀರಿ ಹೋಗತಕ್ಕಂಥ ಯಾವುದೇ ಕೆಲಸವನ್ನು ಮಾಡದೇ ಇದ್ದಾಗ ಮಾತ್ರ ಈ ಸಮಸ್ಯೆ ಪರಿಹಾರ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಒಂದು ವಿಷಯ ಇದೆ, ಹೌ ಟು ಡೂ ಇಟ್. ಬಹುಶಃ ಈ ಸಂದರ್ಭದಲ್ಲಿ ನಾನೊಂದು ವಿಷಯ ಹೇಳಬೇಕಾಗತ್ತೆ. ಬಹುಶಃ ಯಾವ ರಾಜಕೀಯ ಪಕ್ಷ ಕೂಡ SEZ ಬಗ್ಗೆ ಒಂದು ನಿರ್ದಿಷ್ಟವಾದ ನಿಲುವನ್ನು ತಗೊಂಡಿಲ್ಲದೆ ಇರೋದೇ ಇವತ್ತಿನ ಇಂಥ ಸ್ಥಿತಿಗೆ ಕಾರಣ ಅಂತ ಹೇಳಬೇಕಾಗತ್ತೆ. ಮತ್ತು ಯಾವುದೇ ಶಾಸಕರು ಕೂಡ SEZ ಪರವಾಗಿ ಅಥವಾ SEZ ವಿರುದ್ಧವಾಗಿ ದನಿ ಎತ್ತಬೇಕು ಅಂತಂದರೆ ಅವರ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಎತ್ತಬೇಕಾಗುತ್ತೆ. ನಾವು ಹಿಂದೆ ಹೊಸಕೋಟೆನಲ್ಲಿ ನಂದಗುಡಿ SEZ ವಿಚಾರ ಪ್ರಸ್ತಾಪ ಮಾಡಿದಾಗ ಅಲ್ಲಿನ ಶಾಸಕರಾಗಿದ್ದಂಥ ಮಾಜಿ ಶಾಸಕರಾಗಿರುವಂಥ ಈಗ MTB ನಾಗರಾಜ್ ಅವರು, ನಾನು ಏನೇ ಬಂದರೂ ಪಕ್ಷಕ್ಕೆ ವಿರುದ್ಧವಾದರೂ ಸರಿ, ಪಕ್ಷ ನನ್ನನ್ನು ಹೊರಗಾಕಿದ್ರು ಸರಿ, ನಾನು ನಂದಗುಡಿ ವಿರುದ್ಧವಾಗಿ ಹೋರಾಡ್ತೀನಿ ಅಂತ ಹೇಳಿದರು. ಬಹುಶಃ ಯೋಗೇಶ್ ಭಟ್ ಅವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನಮಗೆ ಸಮಯದ ಮಿತಿ ಇರೋದ್ರಿಂದ ನಾವು ಮಂಗಳೂರಿನಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ತುಂಬ ಭಾವಾವೇಶದ ಚರ್ಚೆಗಳು ಇಲ್ಲಿ ಆದವು. ಯಾಕೆಂತಂದರೆ ನಾವು ಇದುವರೆಗೂ ಚರ್ಚೆ ಮಾಡಿದಂಥ ಎಲ್ಲ ವಿಷಯಗಳು ಜನರ ಬದುಕಿಗೆ ನೇರವಾಗಿ ಸಂಬಂಧಪಟ್ಟಂಥವು, ನ್ಯಾಚುರಲಿ ತುಂಬ ಭಾವಾವೇಶವನ್ನು ಕೆರಳಿಸುವಂಥವು. ಬಹುಶಃ ಇದುವರೆಗೂ ನಡೆದಂಥ SEZ ಬಗ್ಗೆ ಆಗಲಿ, ಬೇರೆ ವಿಷಯಗಳ ಬಗ್ಗೆ ಆಗಲಿ ನಡೆದಂಥ ಚರ್ಚೆಯಿಂದ
ಮುಂದಿನ ದಿನಗಳಲ್ಲಿ ಮಂಗಳೂರಿನ ಮೇಲೆ ಒಳ್ಳೆಯ ಪ್ರಭಾವ ಆಗುತ್ತೆ. ಮುಂದಿನ ಚುನಾವಣೆ ಬರ್ತಾ ಇರೋದ್ರಿಂದ ಬಹುಶಃ ಜನಪರ ನಿಲುವುಗಳನ್ನು ತಗೊಳ್ಳಿಕ್ಕೆ ಜನನಾಯಕರಿಗೆ ಒತ್ತಡ ಹೇರುವಂಥ ಪರಿಸ್ಥಿತಿ ಬರುತ್ತೆ. ಆ ಥರದ ಒಂದು ಒಳ್ಳೆಯ ಕೆಲಸ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗಾಗಿ ಇಲ್ಲಿ ನಿಂತ್ಕೊಂಡು ನಾವು ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ವಿ. ಈಗ ಮುಂದೆ ನಾವು ಮಂಗಳೂರಿನ ರಾಜಕಾರಣದ ಬಗ್ಗೆ, ಬೇಸಿಕಲಿ ಪೊಲಿಟಿಕ್ಸ್ ಬಗ್ಗೆ, ಎಲೆಕ್ಷನ್ ಬರ್ತಾ ಇರುವಾಗ ನಾವು ಪೊಲಿಟಿಕ್ಸ್ನ ಬಿಟ್ಟು ಮಾತಾಡಲಿಕ್ಕೆ ಆಗೋದಿಲ್ಲ, ಪೊಲಿಟಿಕ್ಸ್ ಬಗ್ಗೆ ಮಾತಾಡಬೇಕು. ಈಗ ನಮ್ಮ ಜೊತೆ ಜಾತ್ಯತೀತ ಜನತಾದಳದ ಬಲರಾಜ್ ರೈ ಅವರು ಬಂದು ಸೇರಿಕೊಂಡಿದ್ದಾರೆ. ಅವರಿಗೆ ಸ್ವಾಗತ ಕೋರ್ತೇನೆ. ನಾವು ಚರ್ಚೆ ಮುಂದುವರಿಸಲಿಕ್ಕೆ ಮುಂಚೆ ಒಂದು ಸಣ್ಣ ಇಂಟ್ರೆಸ್ಟಿಂಗ್ ಫಿಲ್ಮ್ ಇದೆ. ದಿಸ್ ಈಸ್ ಅಬೌಟ್ ಯೋಗೀಶ್ ಭಟ್. ನಾವು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಅಲ್ಲಿನ ಮಾಜಿ ಶಾಸಕರುಗಳು ಎಲ್ಲರ ನಮಗೆ ಲಭ್ಯ ಇರುವಂಥ ಎಲ್ಲ ಮಾಜಿ ಶಾಸಕರುಗಳ ಒಂದು ಪುಟ್ಟ ವ್ಯಕ್ತಿ ಚಿತ್ರನ ಮಾಡಿಕೊಂಡು ನಂತರ ಅವರ ರಾಜಕೀಯದ ಬಗ್ಗೆ ಚರ್ಚೆ ಮಾಡೋದು ರೂಢಿ. ಈಗ ಯೋಗೀಶ್ ಭಟ್ ಅವರ ಬಗ್ಗೆ ಒಂದು ಕಿರುಚಿತ್ರ. ಅದೇ ಪೇಷನ್ಸ್ ತುಂಬ ಉಂಟು ಅವ್ರ ಹತ್ರ, ಮತ್ತು ಸೇವಾ ಮನೋಭಾವ, ಮತ್ತು ಜನರನ್ನು ಒಳ್ಳೆ ಮಾಡಿ ಅಟೆಂಡ್ ಮಾಡ್ತಾರೆ ಅವರು. ನನ್ನ ಎಲ್ಲ ಸ್ನೇಹಿತರಿಗೂ ಅವರು ಅಣ್ಣನೇ ಆಗಿದ್ದಾರೆ. ಅವರು ತುಂಬ ಶಾಂತ ಸ್ವಭಾವದವರು. ಅವರು ಯಾವತ್ತೂ ರೇಗಾಡುವುದಿಲ್ಲ. ಅವರು ಅಷ್ಟು ಒಳ್ಳೆಯ ಕೆಲಸ ಮಾಡಿ ತೋರಿಸಿದ್ದಾರೆ ಇಷ್ಟು ಅವಧಿಯಲ್ಲಿ. ಹಾಗೆ ಅವ್ರದ್ದು ಕೆಲಸ ನೋಡಿ ಜನರು ಮತ ಚಲಾಯಿಸ್ತಾರಲ್ಲ. ವೆಲ್, ಇದಿಷ್ಟು ಮನೆಯವರ ಮಾತಾಯಿತು. ಈಗ ಹೊರಗಡೆ ಜನ ಏನಂತಾರೋ ನೋಡಿ. ಯೋಗೀಶ್ ಭಟ್ ಅಂದರೆ ಬರೀ ಭಾಷಣ ಅಷ್ಟೇ ನೆನಪಿಗೆ ಬರೋದು, ಬರೀ ಮಾತುಗಾರಿಕೆ. ಯೋಗೀಶ್ ಭಟ್ ಬಗ್ಗೆ ಹೇಳೋದಾದರೆ ಈಸ್ ಎ ಕಾಮ್ ಆ್ಯಂಡ್ ಕ್ವೈಟ್ ಪರ್ಸನ್. ಅಷ್ಟೊಂದು ಕೋಮುವಾದಿ ಅಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಈಸ್ ವೆರಿ ಗುಡ್, ಬಟ್ ನೋ ಯೂಸ್ ಅಂತ ಸ್ವಲ್ಪ ಹೇಳಬೇಕಾಗಿ. ಏನಂದರೆ ಅವರು ಎಲ್ಲದಕ್ಕೂ ಒಳ್ಳೆಯದಾಗಿರ್ತಾರೆ. ಇವನ್ನು ಕಾಂಗ್ರೆಸ್ ಪಕ್ಷದವರೊಟ್ಟಿಗಿರ್ಬೋದು, ಇವರೊಟ್ಟಿಗಿರ್ಬೋದು ಒಳ್ಳೆ ರೀತಿಯಲ್ಲಿ ವರ್ತಿಸ್ತಾರೆ ಎಲ್ಲ ಕಮ್ಯುನಿಟಿ. ಆದರೆ ಒಂದು ನಾಯಕತ್ವದ ಇದರಲ್ಲಿ ಏನು ಮಾಡಬೇಕಿತ್ತು ಮ್ಯಾಂಗ್ಳೂರಿಗೆ, ಏನು ಒಂದು ಮಾಡಿದ್ದೇವೆ ಅಂತ ಕೇಳಿದ್ರೆ ಏನಿಲ್ಲ. ಈಗ 3rd ಟೈಮ್ MLA ಆಗಿದ್ದಾರಲ್ಲ, ಬಟ್ ಮಾಡ್ತಿದ್ದಾರೆ ಸ್ವಲ್ಪ ಮಟ್ಟಿಗೆ, ಅಂಥದ್ದೇನು ಮಾಡಿಲ್ಲ ದೊಡ್ಡ ಕೆಲಸ. ಇವರೆಲ್ಲರೂ ಮಾತಾಡ್ತಿರೋದು ಯೋಗೀಶ್ ಭಟ್ ಅವರ ಬಗ್ಗೆ. ಮನೆಯವರಿಗೆ ಕಾಣದ ಅವರ ಬಲಹೀನತೆಗಳು ಹೊರಗಡೆಯವರಿಗೆ ಕಾಣೋದು ಸಹಜ ಬಿಡಿ. ಬಟ್ ಯೋಗೀಶ್ ಭಟ್ ಗುಣವೇ ಅಂಥದ್ದು. ನನ್ನ ಒಂದು ನಿಲುವು ಅಂತಂತ ಹೇಳಿದ್ರೆ, ಬಂದದ್ದು ಯಾವುದಿದೆ ಜವಾಬ್ದಾರಿ ಅದನ್ನು ಚೆನ್ನಾಗಿ ನಿರ್ವಹಿಸ್ಬೇಕಂತ ಹೇಳಿ. ಮತ್ತು ನಾನು ಲಾಬಿ ಮಾಡಲಿಕ್ಕೆ ಹೋಗೋದಿಲ್ಲ, ಯಾರ ಹಿಂದೆ ಹೋಗೋದಿಲ್ಲ. ಕೆಲಸ ಏನು ಮಾಡ್ತಾರೋ ಏನು ಬಿಡ್ತಾರೋ ಅನ್ನೋದು ಮಂಗಳೂರಿನ ಜನಕ್ಕೆ ಗೊತ್ತು. ಆ ವಿಷಯ ಬೇಡ ಬಿಡಿ. ಲೆಟ್ಸ್ ಗೆಟ್ ಪರ್ಸನಲ್. ಬೆಂಗಳೂರಿನಲ್ಲಿ ಒಬ್ಬರೇ ಇರಬೇಕಾಗಿ ಬಂದಾಗ ಯೋಗೀಶ್ ಅಡುಗೆ ಮಾಡ್ಕೋತಾರೆ. LHಲ್ಲಿ ಗಂಜಿ, ರಾತ್ರಿ ನಾನು ಗಂಜಿ ಊಟ ಮಾಡೋದು. ಸೊ ಹಾಗೆ ಗಂಜಿಯನ್ನು ಮಾಡ್ತೇನೆ. ಅದರ ನಂತರ ಸ್ವಲ್ಪ ಟೀ ಕಾಫಿ ಬರುತ್ತೆ ಅಷ್ಟೇ. ತಿನ್ನೋಕೆ ಇಷ್ಟವಾದ ಫುಡ್ ಅಂದರೆ ಫುಡ್ ಪತ್ರೊಡೆ. ಟೈಮ್ ಇದ್ದಾಗ ಮಾಡೋದೇನೆಂದರೆ ಅವ್ರದ್ದು ಇದು ಪುಸ್ತಕಗಳನ್ನು ಓದೋದು ಮತ್ತು TV ವೀಕ್ಷಣೆ ಮಾಡೋದು. ಇಂಟರೆಸ್ಟಿಂಗ್ಲಿ ಯೋಗೀಶ್ ಅವರ ಮಗನಿಗೆ ಯಾಕೋ ಪಾಲಿಟಿಕ್ಸ್ ಸ್ವಲ್ಪ ದೂರ. ಇಲ್ಲ ನನಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕಂತ ಆಸಕ್ತಿ ಉಂಟು. ಅದು ನಾನು ಅದೇ ಲೈನಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇನೆ. ಸದ್ಯ ವಂಶಾಡಳಿತ ತಪ್ಪು ಅನ್ನಬಹುದೇನೋ. ಇವತ್ತು ಇದ್ದಕ್ಕಿದ್ದಾಗೆ ರಾಜ್ಯದ ರಾಜಕೀಯ ಪರಿಸ್ಥಿತಿ ಬದಲಾಗಿದೆ. ಮದುವೆ ಡೈವೋರ್ಸ್ ಅಂತ ಎರಡೆರಡು ಸಲ ಆದ ಹಿನ್ನೆಲೆಯಲ್ಲಿ ಇನ್ನೊಂದು ಎಲೆಕ್ಷನ್ನು ನಮ್ಮ ಹೆಗಲ ಮೇಲೆ ಬಂದು ಕೂತ್ಕೊಂಡಿದೆ. ಈ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಹೇಗಿರುತ್ತೆ ಸಿಚುವೇಶನ್ ಅನ್ನೋದನ್ನು ನಾನು ಫಸ್ಟು ಈ ಡೈವೋರ್ಸ್ನಲ್ಲಿ ಒಂದು ಪಾರ್ಟಿಯಾಗಿದ್ದಂಥ ಜನತಾದಳದವರ ಮಾತನ್ನು ಕೇಳಬೇಕಾಗತ್ತೆ. ಬಲರಾಜ್ ರೈ ಅವರೇ, ಈ ಸಲದ ಎಲೆಕ್ಷನ್ಗೆ ಅಕಸ್ಮಾತ್ ಸದ್ಯದಲ್ಲೇ ಎಲೆಕ್ಷನ್ ಆಯಿತು ಅಂತ ಇಟ್ಕೊಳ್ಳಿ, ತಾವು ಏನು ಹೇಳ್ಕೊಂಡು ಹೋಗ್ತೀರಿ ಜನಗಳ ಹತ್ರ? ಹೇಳೋದಕ್ಕೆ ಏನಿದೆ? ಏನಾರ ಇಶ್ಯೂ ಇದೆಯಾ ನಿಮ್ಮ ಹತ್ರ? ಖಂಡಿತವಾಗಿದೆ ಇವತ್ತಿನ ಪರಿಸ್ಥಿತಿನಲ್ಲಿ. ಹೌದು, ಖಂಡಿತವಾಗಿದೆ. ನಾವೇನು ಯಾವುದೇ ವಿಷಯದಲ್ಲಿ ಮುಚ್ಚುಮರೆ ಮಾಡಬೇಕಾಗಿಲ್ಲ. ನಾವು ಮೊದಲಾಗಿ ಜನರ ಮುಂದೆ ಹೋಗೋದು ನಾವು ನಮ್ಮ ಅಧಿಕಾರ ಇದ್ದಂಥ ಸಮಯದಲ್ಲಿ, ನಮ್ಮ ಹತ್ರ ನಾಯಕತ್ವ ಇದ್ದಂಥ ಸಮಯದಲ್ಲಿ ಯಾವ ರೀತಿ ನಾವು ಈ ರಾಜ್ಯಕ್ಕೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ವಿಚಾರ. ಇವತ್ತು ಸಮ್ಮಿಶ್ರ ಸರ್ಕಾರದ ಪಾಲ್ದಾರರಾಗಿ ಅಲ್ಲ ಸರ್, ಈಗ ನೀವು ಜನಗಳ ಹತ್ರ ಹೋಗ್ತಿದ್ದಂಗೆ ಅಯ್ಯೋ ನೀವು BJPಗೆ ಮೋಸ ಮಾಡಿಬಿಟ್ರಿ. ಖಂಡಿತವಾಗಿ ನಾವು ಮೋಸ ಮಾಡಿಲ್ಲ. ಖಂಡಿತವಾಗಿ ಮೋಸ ಮಾಡಲಿಲ್ಲ. ಯಾವ ರೀತಿಯಲ್ಲಿ ನಾವು ಇವತ್ತು BJPಗೂ ಜನತಾದಳಕ್ಕೂ ಎಲ್ಲಿ ಒಪ್ಪಂದ ಆಗಲಿಲ್ಲ. ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿರಲಿಲ್ಲ. ಖಂಡಿತ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಬೇಕು ಅಂದಾಗಲೇ ಒಂದು ವಿಚಾರ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಈಗ ನಾನೊಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಒಂದು ದಿವಸ ನಾವೊಂದು 5-6 ಜನ ಕಾರ್ಯಕರ್ತರು ಸೇರಿ
ನನ್ನೊಟ್ಟಿಗೆ ಆಗಿನ ಹಿಂದಿನ ಕಾಂಗ್ರೆಸ್ ಲೀಡರ್, ಈಗ ನಮ್ಮ ಪಕ್ಷದ ನಾಯಕರ ಮಾಜಿ ಸಚಿವರ ಸುಭಾಷ್ ಶೆಟ್ಟರು ಇದ್ದರು. ದೇವೇಗೌಡರ ಮನೆಗೆ ಹೋದಂಥ ಸಮಯದಲ್ಲಿ ದೇವೇಗೌಡರು ಒಂದು ಕರಡು ಪತ್ತಿ ಅಂತ ನಮಗೆ ಓದಲಿಕ್ಕೆ ಕೊಟ್ಟರು. ನೋಡಿ, ಇದು BJPಯವರು ಕಳಿಸಿಕೊಟ್ಟಂಥ ಕೆಲವು ಅಂಶಗಳನ್ನು ಹಾಕಿ ಕಳಿಸಿಕೊಟ್ಟಂಥ ಒಂದು ಕರಡು ಪತ್ತಿ ಓದಿ ಅಂತ ಬಿಜೆಪಿಯವರೇ ಕಳಿಸಿಕೊಟ್ಟಂಥ ವಿಚಾರ. ಬಾಂಡ್ ಪೇಪರ್ ಸೈನ್ ಮಾಡಿ ಅಂತ ಹೇಳಿದ್ದು ಯಾರು ಸರ್? ಬಾಂಡ್ ಪೇಪರ್ ವಿಚಾರ ಸಹ ಬಂದದ್ದು BJPಯವರಿಂದಲೇ. BJPಯ ದೊರೆರಾಜ್ ಅವರ ಮುಖಾಂತರ ಬಂದಂಥ ಈ ಪ್ರಪೋಸಲ್ ಅನ್ನು ಆಮೇಲೆ ಮತ್ತೆ ಮಂಗಳೂರು ಪೊಲಿಟಿಕ್ಸಿಗೆ ಬರಬೇಕಾಗ್ತದೆ. ಈಗ ಈ ವಿಚಾರನ ಸ್ವಲ್ಪ ಎಲ್ಲೋ ಒಂದು ಸ್ಪಷ್ಟೀಕರಣ ಬೇಕು ಅಂತ ಅನಿಸ್ತಿದೆ. ಬಟ್ ಅವರೇ, ಬಾಂಡ್ ಪೇಪರ್ ಹೋಗಿದ್ದೆ ಅಲ್ಲಿಂದ, ಕಂಡೀಷನ್ಗಳು ಹೋಗಿದ್ದೆ ಅಲ್ಲಿಂದ, ಮತ್ತು ನೀವು ಇದುವರೆಗೂ ಮದುವೆ ಆಗಿದ್ದವರಿಗೆ ಎದುರು ಬದರೋ ಹೋರಾಟ ಮಾಡ್ಕೋಬೇಕಾಗಿ ಬಂದಿದ್ದಲ್ಲ, ಏನು ಕತೆ? ಬಹುಶಃ ಒಳ್ಳೆಯ ಒಂದು ಆಡಳಿತ ಕೊಡಬೇಕಂತ ಹೇಳುವಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿಯವರು ಹಾಗೂ ಯಡಿಯೂರಪ್ಪ ಭಾರತೀಯ ಜನತಾ ಪಾರ್ಟಿ JDS ಜಂಟಿಯಾಗಿ ಆ ಒಂದು 20 ತಿಂಗಳ ಆಳ್ವಿಕೆ ಮಾಡಿರುವಂಥದ್ದನ್ನು ನಾನು ಖಂಡಿತವಾಗಿ ಜನ ಗುರುತಿಸಿದ್ದಾರೆ ಅಂತ ಹೇಳಿ ನಾನು ನಂಬ್ತೇನೆ. 20 ತಿಂಗಳ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿತ್ವ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಿದ್ದೀರಿ. ಅದರ ನಂತರ ಬಹುಶಃ ಆಗಿರುವಂತಹ ಈ ಒಪ್ಪಂದ ಕೇವಲ ಎರಡು ಜನರಲ್ಲೇ ನಡೆಯುವಂಥ ಆಗಿರುವಂಥ ಒಪ್ಪಂದ ಮಾತ್ರ ಅಲ್ಲ, ಎಲ್ಲಿ ಯಾವ ಊರಲ್ಲಿ ಹೋದರೂ ಕೂಡ, ಯಾವ ಸ್ವಾಮಿಗಳ ಇದರಲ್ಲಿ ಕೂಡ ಎಲ್ಲ ಕಡೆಗಳಲ್ಲಿ ಹೇಳಿರುವಂಥದ್ದು, ನಾನು ಯಾವ ಕಾರಣಕ್ಕೂ ಮಾತನ್ನು ಮೀರುವುದಿಲ್ಲ, ನಾನು ಖಂಡಿತವಾಗಿ ಅಧಿಕಾರವನ್ನು ಹಸ್ತಾಂತರ ಮಾಡ್ತೇನೆ ಅಂತ ಹೇಳಿರುವಂಥ ಮಾತನ್ನು ಜನ ಎಲ್ಲ ಕಡೆಯಲ್ಲಿ ಅದನ್ನು ನೆನಪಿಸಿ. ಆದರೆ ಅಧಿಕಾರ ಹಸ್ತಾಂತರ ಆದಮೇಲೆ ಏನೋ ತೊಂದರೆ ಆಗೋಯ್ತಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಬಹುಶಃ ಏನಾಗಿದೆ, ಅದಕ್ಕೆ ವಚನಭ್ರಷ್ಟತೆ ಇಂಥ ಏನೆಲ್ಲ ದುರಂತ ಆಗಿದೆ ಅಂತ ಹೇಳೋದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಂತ ಬೇಕಾಗಿಲ್ಲ. ಬಹುಶಃ ಇವತ್ತು ಜನತೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. JDSನ ಬಹಳ ದೊಡ್ಡ ಅಂಗ MP ಪ್ರಕಾಶ್ ಅಂತಹ ನಾಯಕರೇ ಅದನ್ನು ಬಿಟ್ಟುಕೊಂಡು ಹೊರಗೆ ಬರ್ತಾರೆ ಅಂತ ಹೇಳಿದರೆ ಯಾವ ಸಂಕೇತ ಕೊಡ್ತಾರೆ? ಬಿಜೆಪಿ ಮನೆಗೆ ಏನಾದ್ರು ಬರ್ತೀಯಾರು? ಎಲ್ಲಿಗೆ ಹೋಗ್ತೀಯಾರು ಸರ್ ಅವರು? ಸ್ವತಂತ್ರರು ಅವರು ಕಾಂಗ್ರೆಸ್ಗೆ ಹೋಗ್ಬೋದು, BJPಗೆ ಬರ್ಬೋದು. ಆದರೆ JDS ಒಟ್ಟಿಗೆ ಇನ್ನು ಮುಂದೆ ನಾನು ಇರೋದಿಲ್ಲ ಅಂತ ಹೇಳುವಂಥ ನಿರ್ಧಾರವನ್ನು PGR ಸಿಂಧ್ಯಾ ಅಂತವರು, MP ಪ್ರಕಾಶ್ ಅಂತವರು, ಚೆಲುವರಾಯ ಸ್ವಾಮಿಯವರು ಈಗ ಸ್ವಲ್ಪ ಹೊಂದಾಣಿಕೆ ಮಾಡಿದ್ದಾರೆ. ಇನ್ನಿತರ ಅನೇಕರು, GT ದೇವೇಗೌಡ ಅಂತವರು ಎಲ್ಲರೂ ಈ ಥರ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣ ತಾವು ಯೋಚನೆ ಮಾಡ್ಕೊಳ್ಳಿ, ಸತ್ಯ ಎಲ್ಲಿದೆ. ಆದರೆ ಬಹುಶಃ ಜಾತ್ಯತೀತ ಜನತಾದಳಕ್ಕೆ ದೇವೇಗೌಡರು ಬಿಟ್ಟರೆ ಮತ್ತೆ ಯಾರು ಬೇಡ ಅಂತ ಅನ್ಸತ್ತಲ್ವಾ? ಖಂಡಿತ ಅಲ್ವಾ? ಆ ಪರಿಸ್ಥಿತಿ ಖಂಡಿತ ನಮ್ಮಲ್ಲಿಲ್ಲ. MP ಪ್ರಕಾಶ್ ಅವರು ಬೇಕಾಗ್ತಾರೆ. ಈಗ MP ಪ್ರಕಾಶ್ ಆಗಲಿ ಅಥವಾ ಉಳಿದ GT ದೇವೇಗೌಡರು ಇರ್ಬೋದು, ಯಾವ ನಾಯಕರು ಇರ್ಬೋದು, ಭಾಳಷ್ಟು ನಮ್ಮಲ್ಲಿ ಅಧಿಕಾರ ಇದ್ದಂಥ ಸಮಯದಲ್ಲಿ ಅವ್ರು ಭಾಳಷ್ಟು ಅಧಿಕಾರ ಅನುಭವಿಸಿದ್ದಾರೆ. ಪ್ರತಿಯೊಂದು ಹಂತದಲ್ಲಿ ನಾಯಕರಾಗಿ ಬೆಳೀಲಿಕ್ಕೆ ಇವತ್ತು ನಮ್ಮ ಪಕ್ಷ ಕಾರಣ. ಆದರೆ ಪಕ್ಷ ಬಿಟ್ಟು ಹೋಗ್ಬೇಕಾದಂಥ ಪಕ್ಷ ಬಿಟ್ಟು ಹೋಗುವಂಥ ಈಗ ಸಂದರ್ಭ. ಈಗ ನಾವು ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ, MP ಪ್ರಕಾಶ್ ಬಗ್ಗೆ ನಮಗೆ ಭಾಳ ಅಭಿಮಾನ. ಭಾಳ ಹಿಂದಿನಿಂದ ನಾವು MP ಪ್ರಕಾಶ್ ಒಟ್ಟಿಗಿದ್ದವರು. ಈಗ ಅವರು BJP ಜನತಾದಳದ ವಚನಭ್ರಷ್ಟತೆಯನ್ನು ಪ್ರಶ್ನೆ ಮಾಡಿಕೊಂಡು ಅವ್ರ ಪಕ್ಷ ಬಿಟ್ಟು ಹೋದರೆ ಅಭಿಮಾನ ಕಮ್ಮಿ ಆಗುತ್ತಾ ಅಥವಾ ಇರುತ್ತಾ? ಹಾಗೆ ಪ್ರಕಾಶ್ ಅವ್ರ ಬಗ್ಗೆ ವೈಯಕ್ತಿಕವಾಗಿ ಅಭಿಮಾನಗಳು ಸದಾ ಎಲ್ಲರೊಟ್ಟಿಗೆ ಇರ್ತವೆ. ಓಕೆ, ನಾನು ಮತ್ತೆ ಮಾತು ಮುಂದುವರಿಸ್ಲಿಕ್ಕೆ ಮುಂಚೆ ಐವನ್, ನಿಮ್ಗೆ ಸ್ವಲ್ಪ ಕಾಂಗ್ರೆಸ್ನವ್ರಿಗೆ ಯಾಕೋ ಒಳಗೆ ಭಾಳ ಖುಷಿ ಆಗ್ತಿರೋ ಹೋಗಿದೆಯಲ್ಲ? ಅದೇ ಮಾಡಿದ್ದುಣ್ಣು ಮಾರಾಯ ಅಂತ ಆಗಿದೆ ಕಾಂಗ್ರೆಸ್ನವರ. ಹೌದು, ನಮಗೆ ಭಾಳ ಖುಷಿ ಆಗಿಬಿಟ್ಟಿದೆ. ಯಾಕೆಂದ್ರೆ ಮಾಡಿದ್ದುಣ್ಣು ಮಾರಾಯ ಅಂತ BJP ಅವರಿಗೆ ಅದೆಲ್ಲ ಮಾಡಿಸಿದ್ದು ಕಾಂಗ್ರೆಸ್. BJP ಅವರಿಗೆ ಖಂಡಿತವಾಗಿ ಗೊತ್ತಿತ್ತು. ಅವರು ನಾವು ಸರ್ಕಾರ ಮಾಡ್ತಿರುವಾಗ ನಾವು ಕುಮಾರಸ್ವಾಮಿಯನ್ನು ಪುಸ್ಲಾಯಿಸಿಕೊಂಡು ಹೋಗಿ ರೆಸಾರ್ಟ್ನಲ್ಲಿ ಅಡಗಿಸಿಕೊಂಡು ಮದುವೆ ಆದಂಥವ್ರು. ಆಗುವಾಗಲೇ ನಮ್ಗೆ ಗೊತ್ತಿತ್ತು ಇದು ಡೈವರ್ಸ್ ಆಗುವಂಥ ಕೇಸು ಅಂತ. ಅವತ್ತಿಂದನೇ ಡೈವರ್ಸ್ ಮಾಡೋದಕ್ಕೆ ಪ್ರಯತ್ನ ನಡೆದಿತ್ತು, ನಡೆಯುವಂಥದ್ದೇ. ಯಾಕೆಂದರೆ ದೊಡ್ಡ ಸಾಧನೆ ಏನು ಅಂದರೆ, ಆ ರೆಸಾರ್ಟ್ನಲ್ಲಿ ಕೊಂಡೋಗಿ ಮದುವೆ ಆಗಿ ಕೂಡ 20 ತಿಂಗಳುಗಳ ಕಾಲ ತನಗೆ ನಿನಗೆ ಅಂತ ಹಂಚಿಕೊಂಡ್ರಲ್ಲ, ಲೂಟಿ ಮಾಡಿದ್ರಲ್ಲ, ಅದು ದೊಡ್ಡ ಸಾಧನೆ. ಓಕೆ, ನಾನೀಗ ಈ ಸಂದರ್ಭದಲ್ಲಿ ಮಂಗಳೂರಿಗೆ ಬರ್ತೀನಿ ಅಂತಂದ್ರೆ ನಾನು ಮಂಗಳೂರಿಗೆ ಬಂದ್ಬಿಡ್ತೀನಿ. ನಾನು ಒಂದು ನಿಮಿಷ ಇದಕ್ಕಿಂತ ಮುಂಚೆ ಲೂಟಿ ಮಾಡಿರುವಂಥ ಹಿನ್ನೆಲೆ ಏನು ಅಂತ ಹೇಳುವಂಥದ್ದು ಕಾಂಗ್ರೆಸ್ ಆಡಳಿತದಲ್ಲಿ ಎಲ್ರಿಗೂ ಗೊತ್ತಿರುವಂಥ ಸಂಗತಿಗಳೇ. ಬಹುಶಃ ತಾವು ಇದನ್ನು ಹೇಳಬೇಕಾಗಿಲ್ಲ. ಜನಾರ್ದನ್ ರೆಡ್ಡಿ ಅವರು ವಿಧಾನಸಭೆಯಲ್ಲೇ ಹೇಳಿದ್ರು. ಅಂದ್ರೆ ಇದು ಯೋಗೇಶ್ ಭಟ್ ಅವ್ರು ನಾ ಹೇಳೋದು ಬಹುಶಃ ಇದು ಎಷ್ಟು ದಿನ ಪ್ರೊಪ್ರೈಟರ್ಶಿಪ್ ಅಲ್ಲಿ ನಡೀತಿದೆ, ಪಾರ್ಟ್ನರ್ಶಿಪ್ ಅಲ್ಲಿ ನಡೀತಾ ಇತ್ತು. ಫೈನ್. ನಾನೀಗ ಮಂಗಳೂರಿಗೆ ಬರ್ತೀನಿ, ಮಂಗಳೂರಿನ ರಾಜಕೀಯಕ್ಕೆ ಅಂತ ಹೇಳಿದೆ. ಜಾತ್ಯತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಇಷ್ಟು ದಿನ ಒಟ್ಟಿಗೆ ಇದ್ರು. ಮೊದಲೊಂದು ಇಷ್ಟು ದಿನ ಜಾತ್ಯತೀತ ಜನತಾದಳ ಕಾಂಗ್ರೆಸ್ ಒಟ್ಟಿಗೆ ಇದ್ರು. ಕಾರ್ಯಕರ್ತರಲ್ಲಿ ಇವತ್ತು ಹೊಡೆದಾಡೋದು, ನಾಳೆ ಹೋಗಿ ತಪ್ಕೊಳ್ಳೋದು, ಮತ್ತು ನಾಡಿದ್ದು ಹೊಡೆದಾಡೋದು ಕನ್ಫ್ಯೂಸ್ ಆಗೋದಿಲ್ವಾ ಸರ್? ನೀವು ಪಕ್ಷದಲ್ಲಿ ತುಂಬ ಬೇರೆ ಬೇರೆ ಹಂತಗಳಲ್ಲಿ ದುಡಿತಾ ಇರೋರು ಇದ್ದೀರಿ, ನಿಮ್ಮ ಅನಿಸಿಕೆಗಳೇನು ಈ ಇಡೀ ಇದ್ರ ಬಗ್ಗೆ? ಪತ್ರಕರ್ತರಿದ್ದಾರೆ, ಪ್ಲೀಸ್. ಅಖಾಡಕ್ಕೆ ಇಳಿದಿದ್ದೀರಿ,
ದಯವಿಟ್ಟು ನಿಮ್ಮ ಮುಖವಾಡಗಳನ್ನು ಕಳಚಿಕೊಳ್ಳಿ ಅಂತ ಮಾತ್ರ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ರಾಜಕೀಯ ನಾಯಕರಿಗೆ. ಈಗ ನಾನು ಯಾವ ಪಾಠವಲ್ಲ, ಆದರೆ ಒಂದು ಮಾಧ್ಯಮದವನಾಗಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ನಮಗೆ ಕನ್ಫ್ಯೂಷನ್ ಅಂತಂದರೆ, ಒಂದು ಸುಂದರ ಹುಡುಗಿದ್ದಾಗ ಇಬ್ಬರು ಹುಡುಗರು ಜಗಳ ಮಾಡ್ತಾರೆ. ಜಗಳ ಮಾಡಿ ಯಾರಾದರೂ ಒಬ್ಬ ಉಪಾಯದಲ್ಲಿ ಮೊದಲು ಹೋಗಿ ಮದುವೆ ಆಗ್ತಾನೆ. ಒಂದು ಮದುವೆ ಆಯಿತು ಫಸ್ಟ್, ಆಮೇಲೆ ಅದನ್ನು ತಪ್ಪಿಸಿ ಇನ್ನೊಬ್ಬ ಮದುವೆ ಆದ. ನನಗೆ ಇಲ್ಲಿ ಎಂತ ಅರ್ಥ ಆಗೋದಿಲ್ಲ ಅಂದರೆ, ಕೊನೆಗೆ ಅದು ಡೈವರ್ಸ್ ಆಯಿತು. ಎಂತ ಅರ್ಥ ಆಗೋದಿಲ್ಲ ಅಂದರೆ, ಹುಡುಗಿ ಸುಂದರ ಇಲ್ಲ, ಹುಡುಗಿ ಕುರುಪಿ. ಇವರು ಯಾಕೆ ಎಷ್ಟು ಒದ್ದಾಡ್ತಾರೆ ಅಂತ ಅರ್ಥ ಆಗ್ತಾಯಿಲ್ಲ. ಇಂಥವರನ್ನು ನಾವು ನಾಯಕರು ಅಂತ ಹೇಗೆ ತಲೆ ಮೇಲೆ ಒತ್ತಿಕೊಂಡು ಹೋಗೋದು? ಇಲ್ಲಿ ಕೇಳಿ, ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಅಂತ ಹೇಳಿದ್ರಲ್ಲ, ಗೊಂದಲ ಸೃಷ್ಟಿ ನಮ್ಮಲ್ಲಿ ಆಗಲಿಲ್ಲ. ಯಾಕೆಂದ್ರೆ ನಮಗೆ ನಮ್ಮ ನಾಯಕರ ಮೇಲೆ ಅಭಿಮಾನ ಇದೆ ಮತ್ತು ಭರವಸೆ ಇದೆ. ಗುಜರಾತ್ನಲ್ಲಿ ಆಗ್ತಿರೋಂಥ ಅಭಿವೃದ್ಧಿಗಳು ನೋಡಿ, ಬೇರೆ ಯಾವುದು ವಿಚಾರ ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್. ಸರ್, ಇಲ್ಲಿ ಓಲೈಕೆ ರಾಜಕೀಯ ಮೊದಲು ನಿಲ್ಲಬೇಕಾಗಿದೆ. ಇಲ್ಲಿ ನಮಗೆ ಯಾವುದೇ ರಾಜಕೀಯ ಪಕ್ಷಗಳು ಯಾರ ಮಿತ್ರರು ಅಲ್ಲ, ಯಾರ ಶತ್ರು ಅಲ್ಲ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಓಲೈಸುವಂಥದ್ದನ್ನು ಮೊದಲು ರಾಜಕಾರಣಿಗಳು ನಿಲ್ಲಿಸಬೇಕಾಗಿದೆ. ಇಷ್ಟರವರೆಗೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ಧರ್ಮದವ್ರನ್ನ, ಒಂದು ಪಕ್ಷದವ್ರನ್ನ ಎತ್ತಿ ಕಟ್ಟುವಂಥದ್ದು, ಗೂಬೆ ಕೂರಿಸುವಂಥದ್ದು, ಅವರು ನಮ್ಮ ಶತ್ರುಗಳಂತ ತೋರಿಸುವಂಥದ್ದು ಮಾಡಿದ್ದಾರೆ. ಈಗ ಒಂದು ಸತ್ಯಾಂಶ ಹೇಳೋದಾದರೆ, ಕಳೆದ 20 ತಿಂಗಳಲ್ಲಿ ಏನು ಇಲ್ಲಿ ಆಡಳಿತವನ್ನು ನಡೆಸಿದಂತಹ BJP ಮತ್ತು ಜನತಾದಳದ ಸರ್ಕಾರ ಇದ್ದಾಗ 50 ವರ್ಷಗಳಲ್ಲಿ ನಾವು ವಕ್ಫ್ ಬೋರ್ಡ್ನವರು ನಾವು ಕೇಳಿದ ಹಣ ಬರೀ 20 ಕೋಟಿಗಿಂತ ಹೆಚ್ಚು ಕಾಂಗ್ರೆಸ್ ಸರ್ಕಾರ ಕೊಡಲಿಲ್ಲ. ಆದರೆ ಇದೇ BJP ನೇತೃತ್ವದ ಯಡಿಯೂರಪ್ಪನವರು ನಮಗೆ 50 ಕೋಟಿಯನ್ನು ಮೊದಲ ವರ್ಷದಲ್ಲಿ ಅವರು ಇಟ್ಟರು. 2ನೇ ವರ್ಷ 80 ಕೋಟಿಯನ್ನು ಇಟ್ಟು, ನಾನೊಬ್ಬ ಮುಸಲ್ಮಾನಾಗಿ ನಾನು ಹೇಳ್ತಾ ಇದ್ದೀನಿ, ಯಾಕಂತೇಳಿ ನಾವು ಕೃತಜ್ಞರಾಗಿರತಕ್ಕಂಥ ಒಂದು ಸಮುದಾಯದಲ್ಲಿ ನಾವು ಹುಟ್ಟಿದ್ದೇವೆ. ಆದರೆ ಇಷ್ಟರವರೆಗೆ ನಮಗೆ BJP ಅನ್ನೊಂದು ಗುಮ್ಮನ ಅಂತ ಚಿತ್ರಿಸಿದ್ರು. ಆದರೆ 2 ವರ್ಷದಲ್ಲಿ ಯಡಿಯೂರಪ್ಪರವರು ಇಡುವಾಗ ಕುಮಾರಸ್ವಾಮಿ ಅವರು ಕೇಳಿದ್ದು ಒಂದೇ, ಯಡಿಯೂರಪ್ಪರವರೇ ಎಲ್ಲಿಂದ ಹಣವನ್ನು ನೀವು ಹೊಂದಿಸ್ತೀರಿ ಅಂತ ಕೇಳಿದ್ದು. ಇದು ಕರ್ನಾಟಕ ರಾಜ್ಯಕ್ಕೆ ಗೊತ್ತಿರತಕ್ಕಂಥ ಹಗಲಿನಷ್ಟೇ ಇರುವಂತಹ ಸತ್ಯ. ಇದರಿಂದ ಏನು ವ್ಯಕ್ತವಾಗ್ತದೆ, ಯಾವುದೇ ರಾಜಕೀಯ ಪಕ್ಷ ಯಾರಿಗೆ ಶತ್ರುಗಳಲ್ಲ. ಇಲ್ಲಿ ಸತ್ಯ ಮಾತ್ರ ಮುಖ್ಯ. ಈ ಸತ್ಯವನ್ನು ಮಾಡಿ ತೋರಿಸಿದ್ದಾರೆ. ಯಾರು ಬೇಕಾದ್ರೂ ಅವರಿಗೆ ಇಷ್ಟವಾದಂತಹ ಪಕ್ಷಕ್ಕೆ ಮತವನ್ನು ಕೊಡ್ಲಿ, ಯಾವುದೇ ಪಕ್ಷಕ್ಕೆ ಕೊಡ್ಬೇಕಂತ ಹೇಳಿಲ್ಲ. ಆದ್ರೆ ಓಲೈಕೆ ರಾಜಕೀಯ ಬೇಡ. ಸಂತೋಷ, ಬಿಡಿ. ಮಂಗಳೂರಿನ ಜನರ ಜೀವನ ಪ್ರೀತಿ ಎಷ್ಟು ಅಗಾಧವಾಗಿದೆ, ಎಷ್ಟು ಇಂಟೆನ್ಸ್ ಆಗಿದೆ ಅಂತಂದರೆ, ಪ್ರತಿಯೊಂದು ವಿಷಯದ ಬಗ್ಗೆನೂ ಅವರು ಭಾವಾವೇಶಕ್ಕೆ ಬೀಳೋದು ಅದನ್ನು ತೋರಿಸುತ್ತೆ ನಮಗೆ. ನಾನೀಗ ಮತ್ತೆ ವೇದಿಕೆಗೆ ಬರ್ತಾ ಇದ್ದೀನಿ. ಯೋಗೀಶ್ ಭಟ್ ಅವರೇ, ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ ಮತ್ತೆ. ಯೋಗೀಶ್ ಭಟ್ ಅವರೇ, ಎಲೆಕ್ಷನ್ಗೆ ಹೋಗುವಾಗ ಬರೀ ಅಭಿವೃದ್ಧಿ ಇಶ್ಯೂನೇ ಇಟ್ಕೊಂಡು ಹೋಗ್ತೀರಾ? ನಿಮ್ಮ ಇಶ್ಯೂಗಳೇನು? ಚಿಕ್ಕದಾಗಿ ಸರಿ, ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀನಿ ಮೇಡಮ್, ಪ್ಲೀಸ್. ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀನಿ. ಬರೋ ಚುನಾವಣೆಯಲ್ಲಿ ಯೋಗೀಶ್ ಭಟ್ ಅವರು ಜನಗಳ ಹತ್ರ ಯಾವ ಇಶ್ಯೂ ಇಟ್ಕೊಂಡು ಹೋಗ್ತಾರೆ? ನಾನು ನೇರವಾಗಿ ಆಗಿರುವಂಥ ಅಭಿವೃದ್ಧಿ ಮತ್ತು ಆಗಿರುವಂಥ ಸಾಧನೆಗಳ ಬಗ್ಗೆ, ಬಹುಶಃ ಎರಡು ನಮ್ಮ ಪ್ರತಿಷ್ಠಿತವಾಗಿರುವಂತಹ ಒಂದು ಕಾಲೇಜುಗಳು, ಪ್ರಥಮ ದರ್ಜೆ ಕಾಲೇಜುಗಳು 50 ವರ್ಷಗಳಲ್ಲಿ ಪ್ರಥಮ ಬಾರಿಯಾಗಿ ಮಂಗಳೂರಿಗೆ ಲಭ್ಯವಾಗಿದೆ. 2 ಪ್ರಥಮ ದರ್ಜೆ ಕಾಲೇಜುಗಳು. ವೆನ್ಲಾಕ್ ಆಸ್ಪತ್ರೆಯಿಂದ ಹಾಸ್ಪಿಟ್ಲಿಗೆ ಹಲವು ಕೋಟಿ ರೂಪಾಯಿಗಳ ಅನುದಾನಗಳು ಬಂದಿದೆ. ಸುಂದರವಾಗಿರುವಂತಹ ರೀಜನಲ್ ಚೈಲ್ಡ್ ಕೇರ್ ಸೆಂಟರ್ 6 ಕೋಟಿ ವೆಚ್ಚದಲ್ಲಿ ಮಾತ್ರ ಅಲ್ಲ, ಅದಕ್ಕೆ 5 ಕೋಟಿಯಷ್ಟು ಇಂಪೋಸಿಸ್ ಕಡೆಯಿಂದ ಬಂದರೂ ಕೂಡ ಅದನ್ನು ತಂದಿರುವಂತಹ ಹಿನ್ನೆಲೆಯಲ್ಲಿ ಬಟ್ ಅವರೇ, ಏನು ಮಾಡಿದಿರಿ ಅನ್ನೋದನ್ನ ಬಿಟ್ಟು ಒಂದು ನಿಮಿಷ, ಇಲ್ಲಿ ಹತ್ತಿರ ಇರುವಂತಹ ತಾಲೂಕು ಕಚೇರಿ ಸೋತಿತ್ತು. ಆ ತಾಲೂಕು ಕಚೇರಿಗೆ ಸುಂದರವಾಗಿರುವಂತಹ ಮಿನಿ ವಿಧಾನಸೌಧ 2 ಕೋಟಿ ಸ್ಯಾಂಕ್ಷನ್ ಆಗಿದೆ. 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಓಕೆ. ಈಗ ನಾನು ಕೇಳ್ತಾ ಇರೋದು ಕೊನೆ ಹಂತಕ್ಕೆ ಬಂದಿದ್ದೀನಿ. ಒಂದು ನಿಮಿಷ, ಕೊನೆ ಹಂತಕ್ಕೆ ಬಂದಿದ್ದೀನಿ. ಐವನ್ ಅವರೇ, ಈ ಎಲೆಕ್ಷನ್ನಲ್ಲಿ ನಿಮ್ಮ ಇಶ್ಯೂ ಏನು? ಈ ಇಲೆಕ್ಷನ್ನಲ್ಲಿ ಮಂಗಳೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ ಮಂಗಳೂರು ನಗರದ ಅಭಿವೃದ್ಧಿ ಏನಾಗಬೇಕಿತ್ತು ಅದು ಏನೂ ಆಗಿಲ್ಲ. ರಸ್ತೆಗಳು ಸರಿಯಾಗಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿಲ್ಲ, ಪಡಿತರ ಚೀಟಿ ಕೊಟ್ಟಿಲ್ಲ. ನೀವು ಅಭಿವೃದ್ಧಿಯನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀರಿ. ಹೌದು, ಅಭಿವೃದ್ಧಿ ಎಷ್ಟು ಆಗಬೇಕಾಗಿತ್ತೋ ಅದು ಆಗಲಿಲ್ಲ. ಅದನ್ನ ಇಟ್ಕೊಂಡು ಅಭಿವೃದ್ಧಿಯನ್ನು ಯಾವ ಶೂನ್ಯ ಅಭಿವೃದ್ಧಿ ಮಾಡಿದ್ದಾರೆ. ಈ ಸಲದ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ತಾವೇನಾ? ಅದು ಐ ಹ್ಯಾವ್ ನಾಟ್ ಡಿಸೈಡೆಡ್. ನನ್ನ ಪಾರ್ಟಿ ಡಿಸೈಡ್ ಮಾಡಬೇಕು. ಐ ಹ್ಯಾವ್ ನಾಟ್ ಡಿಸೈಡೆಡ್. ಬಲರಾಜ್ ಅವರೇ, ನಿಮ್ಮ ಇಶ್ಯೂ ಕೊನೆಯದಾಗಿ ನಿಮ್ಮ ಹತ್ರ ಬರ್ತೀನಿ. ಬೇರೆ ಯಾವುದೇ ಇಲ್ಲ. ಕೊನೆಯದಾಗಿ ನಿಮ್ಮ ಹತ್ರ ಬರ್ತೀನಿ. ಬಲರಾಜ್ ಅವರೇ ನೋಡಿ, ನಾನು ಈಗಾಗಲೇ ಹೇಳಿದಾಗೆ ಈಗ ನಾವು ಪಕ್ಷದ ಕಾರ್ಯಕ್ರಮದ ಬಗ್ಗೆ ಜನರ ಮತದಾರರಲ್ಲಿ ಹೋಗ್ತಾ ಇದ್ದೇವೆ ಅಂತ. ಈಗ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಮೇಲೆ ಮಂಗಳೂರಿಗೆ 40 ಕೋಟಿ ರೂಪಾಯಿಗಳನ್ನು ವೆಂಟೆ ಡ್ಯಾಮ್ಗೆ ಕುಮಾರಸ್ವಾಮಿ ಅವರ ಕೆಲಸಗಳಿಂದ ಏನೇನಾಯಿತು ಮುಂದಿಟ್ಟುಕೊಂಡು ಚುನಾವಣೆ. ಇನ್ನು ಅದಲ್ಲದೆ 18 ಕೋಟಿ ರೂಪಾಯಿಯನ್ನು ಇನ್ನೊಂದು ರೀತಿಯಲ್ಲಿ ಅನುದಾನವಾಗಿ ಮಂಗಳೂರು ಮಹಾನಗರ ಪಾಲಿಕೆ ಕೊಟ್ಟಿದ್ದಾರೆ. ಇವತ್ತು ಒಂದು ವಿಚಾರ, ಇನ್ನೊಂದು ವಿಚಾರ ಯಾರೋ ಒಬ್ಬರು ಮಾತಾಡುವಾಗ ಹೇಳಿದರು, ಈಗ ಅಲ್ಪಸಂಖ್ಯಾತರಿಗೆ ಇವತ್ತು 50 ಕೋಟಿ ಬಿಡುಗಡೆ ಆಗಿದೆ ಮತ್ತು ಇನ್ನು 80 ಕೋಟಿ ನಾವು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದರ ಖಂಡಿತವಾದ ಜವಾಬ್ದಾರಿ ವಹಿಸಿಕೊಂಡವರು ಮಾನ್ಯ ಕುಮಾರಸ್ವಾಮಿ ಅವರು.
ಕುಮಾರಸ್ವಾಮಿ ಅವರು ನೀವು ಎಲ್ಲಿಂದ ಹೊಂದಾಣಿಕೆ ಮಾಡ್ತೀರಿ ಅಂತ ಯಾವ ಸಂದರ್ಭದಲ್ಲಿ ಹೇಳಿಲ್ಲ. ಓಕೆ ಫೈನ್. ನಾವು ಇದುವರೆಗೂ ಮಂಗಳೂರಿನಲ್ಲಿ ತುಂಬ ಭಾವಾವೇಶದ ಚರ್ಚೆಯನ್ನು ಮಾಡಿದ್ವಿ. ಬಹುಶಃ ಅದು ಮಂಗಳೂರಿನ ಜನರ ಜೀವನ ಪ್ರೀತಿಗೆ ಸಾಕ್ಷಿ ಅಂತ ಅಂದ್ಕೊಳ್ತೇನೆ. ಯಾಕೆ ಅಂತಂದರೆ ಪ್ರತಿಯೊಂದು ವಿಷಯದ ಬಗ್ಗೆನೂ ಅವರಲ್ಲಿ ತುಂಬ ಭಾವುಕವಾದ ಮಾತುಗಳಿವೆ. ಇವತ್ತು ಇಲ್ಲಿ ನಡೆದಂಥ ಎಲ್ಲ ಚರ್ಚೆನೂ ಮಂಗಳೂರಿನ ಅಭಿವೃದ್ಧಿಗೆ ಕೆಲಸ ಮಾಡುತ್ತೆ, ಮಂಗಳೂರಿನ ಜನಕ್ಕೆ ಒಳ್ಳೆಯದು ಮಾಡುತ್ತೆ ಅಂತ ಆಶಿಸ್ತಾ ನಾವು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇಲ್ಲಿಗೆ ಬಂದಂಥ ಎಲ್ರಿಗೂ ಥ್ಯಾಂಕ್ ಯು ಎ ಲಾಟ್. ಮತ್ತೆ ಮುಂದಿನ ವಾರ ಸಿಗೋಣ. ಬಾಯ್ ಬಾಯ್.